ರಾಶಿ ಬಗ್ಗೆ ನಮಗೆ ತಿಳ್ಕೊಂಡ್ವಿ. ಈಗ ಮುಂದಿನ ರಾಶಿ ತುಲಾ ರಾಶಿ. ಈ ವರ್ಷ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗುರುಗಳೇ, ಈ ತುಲಾ ರಾಶಿಯ ಫಲ ಮತ್ತು ಗ್ರಹಸ್ಥಿತಿಗಳು ಹೇಗಿದೆ, ಮತ್ತು ಯಾವ ನಕ್ಷತ್ರಗಳಿಗೆ ಯಾವ ರೀತಿಯ ತೊಂದರೆಗಳಾಗ್ಬೋದು, ಶುಭಗಳಾಗ್ಬೋದು ಅಂತ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ಇನ್ಮೇಲೆ ಅಂದರೆ ಈಗ ಶನಿ ಮಹಾನುಭಾವ ಆತ ಇಲ್ಲಿವರೆಗೂ ಕುಂಭರಾಶಿಯೊಳಗಿದ್ದವನು ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಈಗ ಮೀನರಾಶಿ ಅಂದರೆ ತುಲಾ ರಾಶಿಗೆ ಷಷ್ಠ ಭಾವ, ಷಷ್ಠ ಸ್ಥಾನ, 6ನೇ ಮನೆ, ಪಂಚಮ ಸ್ಥಾನದಿಂದ ಷಷ್ಠ ಭಾವಕ್ಕೆ ಹೋಗ್ತಾರೆ. ಅದರಿಂದ ನ್ಯಾಚುರಲ್ ಆಗಿ ಶನಿಯ ಒಂದು ಬಲ ಸಿಕ್ಕತ್ತೆ. ಸರಿ. ಒಂದು. ಎರಡನೇದು, ಗುರು ಸ್ವಲ್ಪ ದಿನ ಮಾತ್ರ ಅಷ್ಟಮದಲ್ಲಿದ್ದು ಭಾಗ್ಯಕ್ಕೆ ಬರ್ತಾನೆ, ಅಂದರೆ 9ನೇ ಮನೆಗೆ ಬರ್ತಾನೆ. ಸೊ ಹೀಗಾಗಿ ಈ ತುಲಾ ರಾಶಿಯವರಿಗೆ ಈ ಜೂನ್ ಕಳೆದ ನಂತರ ಅವ್ರಿಗೆ ಅನುಕೂಲ ಪ್ರಾರಂಭ ಆಗುತ್ತೆ. ತುಲಾ ರಾಶಿಯವರು ಇಷ್ಟು ಕಳೆದ ಬಾರಿ ತುಂಬ ನಾವು ಕಷ್ಟಪಟ್ವಿ, ಸಾಲ ಬಾಧೆಗಳಿತ್ತು, ಯಾವುದೇ ಥರ ಕೆಲಸ ಕಾರ್ಯಗಳಾಗಲಿಲ್ಲ, ತುಂಬ ಆರೋಗ್ಯದ ಬಗ್ಗೆನೂ ಸರಿ ಇರಲಿಲ್ಲ, ಕೆಲವು ತೊಂದರೆಗಳಾಯಿತು ಅಂತೇಳಿ ಬಹಳ ಜನ ಹೇಳ್ತಾ ಇದ್ರು. ಸೊ ಈಗ ಅವರಿಗೆ ಜೂನ್ ತಿಂಗಳಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ವಿಶೇಷವಾಗಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ ಸಮಯದಲ್ಲೆಲ್ಲ ಅವ್ರಿಗೆ ಒಳ್ಳೆ, ಅವರು ಎಷ್ಟೋ ನಿಂತೋಗಿರೋ ಕೆಲಸಗಳೆಲ್ಲ ಅವ್ರಿಗೆ ಮುಂದುವರಿಯುತ್ತೆ. ಬರಬೇಕಾಗಿರುವಂತ ಹಣಕಾಸು ಏನೋ ಇದ್ರೆ ಅದೆಲ್ಲ ಸ್ವಲ್ಪ ಫೈನಾನ್ಸ್ ನಮ್ಗೆ ಕೊಡುವಂತ ದುಡ್ಡುಗಳು ಕೊಟ್ಟಿಲ್ಲ, ಸಮಸ್ಯೆಗಳು ಉಂಟಾಯ್ತು ಅಂತ ಹೇಳಿದ್ದಾರೆ. ಅಂತವೆಲ್ಲ ಬರುತ್ತೆ. ಈಗ ಜೂನ್ ಕಳೆದ ನಂತರ ಅವ್ರಿಗೆಲ್ಲರೂ ಅನುಕೂಲ ಆಗುತ್ತೆ, ಏನೋ ತೊಂದರೆ ಏನಿಲ್ಲ. ಇನ್ಮೇಲೆ ಒಳ್ಳೆ ಕಾಲ ಪ್ರಾರಂಭ ಆಗುತ್ತೆ, ಒಳ್ಳೆ ಬರುತ್ತೆ. ಈಗ ಗ್ರಹ ಸ್ಥಿತಿಗಳು ಶುಭವಾಗಿದೆ. ಸೊ ಅವರಿಗೆ ಯಾವ ನಕ್ಷತ್ರದವರಿಗೆ ಏನಾದ್ರು ತೊಂದರೆಗಳೇನಾದ್ರು ನಿಜ, ಶುಭ ಯಾವ ನಕ್ಷತ್ರಗಳಿಗಿದೆ? ಅವ್ರಿಗೆ ವಿಶಾಖ ನಕ್ಷತ್ರದವರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆಯವ್ರಿಗೆ ಅಂದ್ರೆ ಈ ಚಿತ್ತ, ಸ್ವಾತಿ ನಕ್ಷತ್ರದವ್ರಿಗೆಲ್ಲ ನಾನು ಹೇಳಿದೆ ಜೂನ್ನಿಂದ ಪ್ರಾರಂಭ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ. ಅವ್ರಿಗೆ ಇನ್ನೊಂದು 2 ತಿಂಗಳು ಲೇಟ್ ಆಗುತ್ತೆ. ಫಸ್ಟ್ ಚಿತ್ತ ನಕ್ಷತ್ರ, ನಂತರ ವಿಶಾಖ, ನಂತರ ಸ್ವಾತಿ ನಕ್ಷತ್ರ, ಎಲ್ರಿಗೂ ಒಟ್ಟನೆ ಕ್ರಮವಾಗಿ ಸೆಪ್ಟೆಂಬರ್ ತಿಂಗಳಿಂದ ಇಡೀ ತುಲಾ ರಾಶಿಯವರಿಗೆ ಅನುಕೂಲ ಪ್ರಾರಂಭ ಆಗುತ್ತೆ. ಅವರ ಬೇಸಿಕ್ ಹರಸ್ಕೋಪ್ ಚೆನ್ನಾಗಿದ್ರೆ, ಅವರ ದಶಾಭಕ್ತಿ ಅದು ಇವ್ರಿಗೆ ಅನುಕೂಲಕರವಾಗಿದ್ರೆ, ಖಂಡಿತವಾಗ್ಲೂ ಇವರು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ. ನಮಗೆ ಸಾಮಾನ್ಯವಾಗಿ ಮೂಲ ಕುಂಡಲಿ ಮತ್ತೆ ದಶಾಭಕ್ತಿಗಳನ್ನು ಬಿಟ್ಟು ಗೋಚಾರ ಫಲ ಎಷ್ಟು ಫಲ ಅವರಿಗೆ ಕೊಡಬಹುದು? ಅಲ್ಲ, ಗೋಚಾರ ಫಲನೂ ಮುಖ್ಯ. ಪ್ರಮಾಣವಾಗಿ ಅಂದ್ರೆ ಇವಾಗ ಶೇಕಡಾವಾರು 100ಕ್ಕೆ ಅಂತ ತಗೊಂಡಾಗ ಶೇಕಡ ಎಷ್ಟು % ಅವರಿಗೆ ಶುಭಗಳು ಉಂಟು ಮಾಡಬಹುದು ಅಂತ? ಈ ಗೋಚಾರ ಫಲಗಳನ್ನಷ್ಟೇ ನಾವು ಲೆಕ್ಕಕ್ಕೆ ತಗೊಂಡಾಗ ಅವ್ರಿಗೆ ಅನೇಕ ಸಮಸ್ಯೆಗಳು, ಈಗ ಗೋಚಾರದಿಂದ ಉಂಟಾಗಿರುವಂತಹ ಸಮಸ್ಯೆಗಳು ಅದು ನಿವಾರಣೆ ಆಗುತ್ತೆ. ಓಕೆ. ಈಗ ಮೂಲ ಜಾತಕದಲ್ಲೇ ಸರಿ ಇಲ್ಲ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಸಂಬಂಧ ಸರಿ ಇರಲ್ಲ, ಅದು ಮೂಲ ಜಾತಕದಲ್ಲೇ ಪ್ರಾಬ್ಲಮ್. ಅದು ಗ್ರಹದ ಬರಲ್ಲ ಅದು. ಆದರೆ ಗ್ರಹಗೋಚಾರ ಸರಿ ಇಲ್ದಿದ್ದಾಗ ಅದು ತುಂಬಾ ಉಲ್ಬಣಗೊಳ್ಳುತ್ತೆ, ಹೆಚ್ಚಾಗತ್ತೆ. ಈ ಜೂನ್ ತಿಂಗಳ ನಂತರ ತುಲಾ ರಾಶಿಯವರಿಗೆ ಗ್ರಹಗೋಚಾರದಿಂದ ಉಲ್ಬಣಗೊಂಡಿರ್ತಕ್ಕಂಥ ವಿಷಯಗಳೆಲ್ಲ ಅದೆಲ್ಲ ತಣ್ಣಗಾಗತ್ತೆ. ಸರಿ. ಅದರಿಂದ ಈ ನಮ್ಮ ಈ ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹ ಅಥವಾ ನಕ್ಷತ್ರಗಳಲ್ಲಿ ಹೆಚ್ಚು ಆ ಥರ ಅಶುಭ ಫಲಗಳಿಲ್ಲ, ಶುಭ ಉಂಟಾಗುತ್ತೆ ಅಂತ ಅವರು ಒಟ್ಟನೆ. ಸೊ ಈಗ ಬೇಸಿಕಲಿ ನೀವು ತಿಳಿಸ್ಕೊಟ್ಟಂಗೆ ತೃತೀಯ ಮತ್ತೆ ಆ ಷಷ್ಠಾಧಿಪತಿಯಾದಂಥ ಗುರು ಅಷ್ಟಮದಲ್ಲಿ ಇದ್ದಾರೆ, ಅದು ಕೂಡ ಬದಲಾವಣೆ ಆಗುತ್ತೆ ಅಂತ ಮೇ ನಂತರ. ಸೊ ಹಾಗಾಗಿ ಅದು ಅನುಕೂಲ, ಗುರು ಗ್ರಹದ ಒಂದು ಅನುಕೂಲ ಕೂಡ ಇವರಿಗೆ ದೊರಕುತ್ತೆ ಮುಂದಿನ ದಿನ, ಅನುಕೂಲ ಆಗುತ್ತೆ ಅಂತೇಳಿ. ಇವ್ರು ಏನ್ ಮಾಡ್ಬೇಕು ಅಂದ್ರೆ, ತುಂಬಾ ಕಷ್ಟ ಅಂತ ಅನಿಸಿದ್ರೆ ಅಥವಾ ಮನಸ್ಸಿಗೆ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಅನಿಸಿದಾಗ ಈ ಉಡ್ನೊಡೆನ ಈ ಪೌರ ಕಾರ್ಮಿಕರು ಇರ್ತಾರಲ್ಲ, ಈ ಪೌರ ಕಾರ್ಮಿಕರಿಗೆ ಉದ್ನೊಡೆ ಸಾಂಬಾರು ಚಟ್ನಿನೋ ಅದೇನೋ ಒಂದು ಹೋಟ್ಲಲ್ಲಿ 1-2 ಉದ್ನೊಡೆ ಕೊಡಿಸ್ಬಿಟ್ರೆ ಆಯ್ತು. ಪೌರ ಕಾರ್ಮಿಕರಿಗೆ ಉದ್ದಿನ ವಡೆ ಕೊಡಿಸೋದ್ರಿಂದ ಇವರಿಗೆ ಶುಭ ಫಲ ಉಂಟು. ಇದು ಯಾಕೆ ಈ ಒಂದು ಫಲ, ಇದರಿಂದ ಏನು ಫಲ ಸಿಗ್ಬೋದು? ಖಂಡಿತವಾಗ್ಲು. ಕಾರಣ ಈ ಉದ್ದು ಅನ್ನೋದು ಇದೆಯಲ್ಲ, ಇದು ಸಾಮಾನ್ಯವಾಗಿ ರಾಹುಗೆ ಸಂಬಂಧಪಟ್ಟಂತಲೇ ಉದ್ದು. ಇಲ್ಲಿವರೆಗೂ
ರಾಹು ಷಷ್ಠದಲ್ಲಿದ್ದಂಥವನು ಆ ತುಲಾ ರಾಶಿಯವರಿಗೆ ಕಾಪಾಡ್ತಿದ್ದ. ಈಗ ಪಂಚಮಕ್ಕೆ ಬರ್ತಾರೆ. ಈಗ ಅವನು ಪಂಚಮಕ್ಕೆ ಬರ್ತಾನೆ. ಪಂಚಮದಲ್ಲಿ ತೊಂದರೆ ಮಾಡ್ತಿದ್ದಂತ ಶನಿ ಕಾಪಾಡಕ್ಕೆ ಹೋಗ್ತಿದ್ದಾರೆ. ಸೊ ಮಹಾತ್ಮರಿಂದ ಆಗ್ತಿದ್ದಂತ ತೊಂದರೆಗಳು ನಿವಾರಣೆ, ರಾಹುವಿಂದ ಆಗುವಂತ ತೊಂದರೆಗಳು ಪ್ರಾರಂಭ. ಸೊ ನಮಗೆ ಆ ರಾಹು ಗ್ರಹದ ಒಂದು ಸಮಸ್ಯೆ ಅನ್ನೋದು ಬರೋದು ಕಮ್ಮಿ ಆಗ್ಬಿಟ್ರೆ ಮಹಾತ್ಮರಿಂದ ಸಿಗುವಂಥದ್ದು ಶುಭ ಫಲಗಳು ಜಾಸ್ತಿ ಸಿಗುತ್ತೆ. ಸೊ ಹೀಗಾಗಿ ಹೆಚ್ಚಿನ ಅನುಕೂಲ. ಸೊ ಈಗ ಈ ತುಲಾ ರಾಶಿಯ ವಿದ್ಯಾರ್ಥಿಗಳು ಮತ್ತೆ ಹೇಗಿದೆ ಅವರಿಗೆ ವಿದ್ಯಾಭ್ಯಾಸ ಎಲ್ಲ ಹೇಗೆ? ವಿದ್ಯಾರ್ಥಿಗಳು ಮಾತ್ರ ಈ ಮೇ, ಜೂನ್, ಜುಲೈ ಈ ಸಂದರ್ಭದಲ್ಲಿ ಯಾರ್ಯಾರು ಪರೀಕ್ಷೆಗಳನ್ನ ತಗೋತಾರೋ ಅವರೆಲ್ಲ ಕಷ್ಟಪಟ್ಟು ಓದಬೇಕು. ಯಾರು ಸೆಪ್ಟೆಂಬರ್ ನಂತರ ತಗೋತಾರೋ ಎಕ್ಸಾಮಿನೇಷನ್ಸ್ನ ಅವರು ಸ್ವಲ್ಪ ಈಜೊಟ್ಟಾಗಿರುತ್ತೆ. ಓದ್ದೆ ಹೋದ್ರೆ ಎಲ್ರಿಗೂ ಕಟ್ಟುವೆ. ಓದಿನೂ ಸ್ವಲ್ಪ ಅದೃಷ್ಟನು ಕೈ ಸಪೋರ್ಟ್ ಮಾಡಬೇಕು ಅಂದಾಗ ಅವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಉದ್ಯೋಗಸ್ಥರಿಗೆ ಹೇಗಿದೆ, ಯುವಕರಿಗೆ ಹೇಗಿದೆ? ಪ್ರಾರಂಭದಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ ಉದ್ಯೋಗಸ್ಥರಿಗೆ, ಯುವಕರಿಗೆ. ಎಲ್ಲೋ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಕೆಲಸಗಳು ಸರಿಯಾಗಿ ಅವ್ರಿಗೆ ಆಗಲ್ಲ, ಅಥವಾ ಅವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ, ಅವ್ರಿಗೆ ಏನೋ ಒಂದು ಅಬ್ಸ್ಟ್ರಕ್ಷನ್ಸು, ಅದೆಲ್ಲ ಆಮೇಲೆ ಕ್ರಮೇಣ ಕ್ಲಿಯರ್ ಆಗುತ್ತೆ. ಸೊ ಸರ್ಕಾರಿ ನೌಕರರಿಗೆ ಅಟ್ಟನೆ ಅವ್ರು ಆಗ ನಂತರ ಅವ್ರು ಒಳ್ಳೆ ಕಾಲ. ಮತ್ತೆ ವಿಶೇಷವಾಗಿ ತುಲಾರಾಶಿ ಶುಕ್ರಾಧಿಪತಿ ಆಗಿರಿಂದ ಸಿನಿಮಾ ರಂಗ, ಹಾಡುಗಾರಿಕೆ, ಈ ತರ ಹೋಟೆಲ್ ಉದ್ಯಮ ಇವರಿಗೆಲ್ಲ ಅಂತೇಳಿ ಮಾಡುವಂತದ್ದು ಇರ್ತವೆ. ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇದು ಈ ಸಿನಿಮಾ ರಂಗದ ಫೀಲ್ಡ್ನ ನೀವು ಕೇಳಿದ್ರಿ. ಈ ಸಿನಿಮಾ ರಂಗದವ್ರಿಗೆ ಅನುಕೂಲ ಆಗತ್ತೆ. ಅವರು ಸ್ವಲ್ಪ ನಿಧಾನಕ್ಕೆ ಹೋದರೆ ಅನುಕೂಲ ಆಗತ್ತೆ. ಅವ್ರೇನಾದ್ರೂ ಅರ್ಜೆಂಟಲ್ಲಿ ನಾನು ಮುಗಿಸ್ಬಿಡ್ಬೇಕು, ನಾನೇನಾದ್ರು ಸಾಧನೆ ಮಾಡಿಬಿಡ್ಬೇಕು ಅಂತ ಹೋದ್ರೆ ಅಲ್ಲಿ ಏಟ್ ತಿಂತಾರೆ. ಮತ್ತೆ ತಾಳ್ಮೆಯಿಂದ ಹೋದ್ರೆ ಅನುಕೂಲ ಆಗುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಹೇಗಿದೆ? ರಿಯಲ್ ಎಸ್ಟೇಟ್ನವ್ರಿಗೆ ಮಾತ್ರ ಈ ವರ್ಷ ಪ್ರಾರಂಭದಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ. ಯಾವುದೇ ರಾಶಿ ಆದ್ರೆ ತುಲಾ ರಾಶಿಯವ್ರ ಬಗ್ಗೆ ಮಾತಾಡ್ತಿರೋದು ನಾನು. ಸೆಪ್ಟೆಂಬರ್ ಅಕ್ಟೋಬರ್ಲಿ ಅವರು ಏನ್ ಕೆಲಸ ಮಾಡಿರ್ತಾರೆ ಸಮಯಕ್ಕೆ ಫಲಗಳು ಬರೋದು ಸೆಪ್ಟೆಂಬರ್ ಅಕ್ಟೋಬರ್ ಪ್ರಾರಂಭ ಆಗುತ್ತೆ. ಮತ್ತೆ ಈ ಗೃಹಿಣಿಯರಿಗೆ, ಲೇಡೀಸ್ಗೆ ಹೇಗಿರುತ್ತೆ? ಇದು ಗೃಹಿಣಿಯರಿಗೂ ಅಷ್ಟೇ. ಇದು ಸ್ವಲ್ಪ ಪ್ರಾರಂಭದಲ್ಲಿ ಮಾತ್ರ ಅವರು ಆರೋಗ್ಯ ಬಗ್ಗೆ ಗಮನ ಕೊಡಬೇಕು. ಆ ನಂತರ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಮ್ಮ ಈ ತುಲಾರಾಶಿಯವ್ರಿಗೆ ಏನಾದರೂ ಕಷ್ಟಕರ ಕಾರ್ಯಗಳು ಯಾರಿಂದ ಬರ್ಬೋದು, ಬಂದ್ರೆ ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನ ಮಾಡ್ಕೋಬಹುದು ಅಂತ ಕಷ್ಟ ಯಾರಿಂದ ಬರುತ್ತೆ ಅಂದ್ರೆ ಗೋಚಾರ ಫಲ ಆಗಿರೋದ್ರಿಂದ ಅದಕ್ಕೆ ಗ್ರಹಗಳು ಅಂತ ಅದಕ್ಕೆ ನಾನು ಆರಂಭದಲ್ಲಿ ರಾಹು ಪಂಚಮಕ್ಕೆ ಬರುತ್ತೆ, ಮಹಾತ್ಮರು ಷಷ್ಠಭಾವಕ್ಕೆ ಹೋಗೋದ್ರಿಂದ ಅವರು ಒಂದು ಕಡೆ ಶುಭ ಕೊಟ್ಟರೆ ಇನ್ನೊಬ್ರು ಅಶುಭ ಕೊಡುವಂತ ಸಾಧ್ಯತೆಗಳು ಇರೋದ್ರಿಂದ ಅವರಿಗೆ ಸಾಮಾನ್ಯ ಶನಿ ಮತ್ತು ರಾಹು ಅಂತ ಅಂದ್ರೆ ಶನಿ ಕೊಡತಕ್ಕಂತ ಫಲಗಳನ್ನೇ ರಾಹು ಕೂಡ ಕೊಡ್ತಾನೆ. ರಾಹು ಸಹಿತ ಅದನ್ನೇ ಕೊಡ್ತಾನೆ. ಮತ್ತೆ ಕುಜವತ್ ಕೇತು ಅಂತ ಕೂಡ ಕೇತು ಕುಜನ ಫಲಗಳನ್ನು ಕೊಡ್ತಾನೆ. ಸೊ ಶನಿ ಮುಂದಕ್ಕೆ ಹೋಗ್ತಾನೆ, ರಾಹು ಹಿಂದಕ್ಕೆ ಬರ್ತಾನೆ. ಎಲ್ಲಿ ನಿಂತಿದ್ದಾರೋ ಅಲ್ಲೇ ನಿಂತ್ಕೋಬೇಕಾಗುತ್ತೆ. ಹೌದು, ಅದಕ್ಕೋಸ್ಕರಲೇ ಇದೊಂಚೂರು. ಸೊ ಹಾಗಾಗಿ ತುಲಾರಾಶಿಯವರು ಈ ಒಂದು ವರ್ಷದ ಕಾಲದಲ್ಲಿ ಏನೋ ಸಂಕಟಗಳು ಬಂದಾಗ ಈ ಉದ್ದಿನ ವಡೆ ಮಾಡಿ ಪೌರ ಕಾರ್ಯಕ್ರಮರಿಗೆ ಅಥವಾ ಬಡವರಿಗೆ, ವಯಸ್ಸಾದವರು ಯಾರಿಗಾದ್ರೂ ಅವ್ರಿಗೊಂದು ಊಟ ತಿಂಡಿಯನ್ನ ಕೊಡೋದ್ರಿಂದ ಸಂಕಟಗಳ ಪರಿಹಾರ ಆಗಿ ಅವ್ರಿಗೆ ಶುಭ ಫಲಗಳು ಸಿಗುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ಫಲ ಈ ಒಂದು ಹೊಸ ವರ್ಷ, ಹೊಸ ಯುಗಾದಿ ಭವಿಷ್ಯ ಅಂದ್ರೆ ಈ ಸಂವತ್ಸರದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಹೇಗಿರುತ್ತೆ ವೃಶ್ಚಿಕ ರಾಶಿಯವರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳಿಗೆ ಯಾವ ರೀತಿಯ ಶುಭ ಫಲಗಳು ಉಂಟಾಗಬಹುದು ಅಂತ. ಈಗ ವೃಶ್ಚಿಕ ರಾಶಿಯೊಳಗೆ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದ 4 ಪಾದ, ಒಟ್ಟು 9 ಪಾದಗಳು ಬರುತ್ತೆ. ಹೌದು. ಇಲ್ಲಿವರೆಗೂ ಇದ್ದಂತ ಶನಿ ಮಹಾನುಭಾವ ಅವನು ಪಂಚಮಕ್ಕೆ ಬಂದ. ಪಂಚಮದಲ್ಲಿರ್ತಕ್ಕಂಥ ರಾಹು ಈಗ ಚತುರ್ಥಕ್ಕೆ ಬರ್ತಾ ಇದ್ದಾನೆ. ಗುರು ಸಪ್ತಮದಲ್ಲಿದ್ದಂತಹ ಗುರು ಇನ್ನು ಸ್ವಲ್ಪ ದಿನದಲ್ಲಿ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮದಿಂದ ನಾವು ಭಾಗ್ಯಕ್ಕೆ ಬಂದು ಪುನಃ ವಕ್ರನಾಗಿ ಅಷ್ಟಮಕ್ಕೆ ಬರ್ತಾನೆ. ಒಟ್ಟಾರೆ ಗ್ರಹಗತಿಗಳ ಪರಿಸ್ಥಿತಿ ನೋಡಿದಾಗ
ಈ ವೃಶ್ಚಿಕ ರಾಶಿಯವರು ಈಗ ಯಾವುದು ತುಂಬಾ ದೊಡ್ಡ ಪ್ರಮಾಣದ ಕೆಲಸ ಕಾರ್ಯಗಳನ್ನ ತಗೊಂಡಾಗ ಅದಕ್ಕೆ ಸರಿಯಾದಂತಹ ಪೂರ್ವ ಸಿದ್ಧತೆಗಳು ಅತ್ಯಂತ ಅವಶ್ಯಕ. ಅಂದ್ರೆ ಈಗ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಅರ್ಧಾಷ್ಟಮ ಅಂದ್ರೆ ಚತುರ್ಥ ಶನಿ ಇದ್ದದ್ದು ಈಗ ಪಂಚಮ ಶನಿ ಆಗಿದೆ. ಪಂಚಮ ಶನಿ ಮತ್ತೆ ಷಷ್ಠಭಾವದ ನಂತರ ಅವರು ಪಂಚಮ ಶನಿ ಅಂದ ತಕ್ಷಣ ಸ್ವಲ್ಪ ಆರೋಗ್ಯ ಅದು ಆರೋಗ್ಯದ ಬಗ್ಗೆ ಹೌದು. ಅಂದ್ರೆ ಈ ಗ್ರಹಗಳು ಯಾವ ವಿಷಯದ ಮೇಲೆ ಪ್ರಭಾವ ಹೆಚ್ಚನ್ನ ಬೀರ್ಬೋದು? ಆರೋಗ್ಯ ಅಂದ ತಕ್ಷಣ ವೈಯಕ್ತಿಕ ಆರೋಗ್ಯ, ಹಣಕಾಸಿನ ಆರೋಗ್ಯ, ವ್ಯಾಪಾರ ವ್ಯವಹಾರದ ಆರೋಗ್ಯ ಅಂದ ತಕ್ಷಣ ಎಲ್ಲಾ ತರದ ಒಂದು ಮೆಕ್ಯಾನಿಸಮ್, ಆ ಮೆಕ್ಯಾನಿಸಮ್ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗೋ ತರದ್ದು ಸೂಚನೆಗಳಿದೆ. ಅದಕ್ಕೆ ನಾನು ಹೇಳಿದ್ದು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವರು ಪ್ರತಿಯೊಂದು ಕೆಲಸಕ್ಕನ್ನ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಯೋಜನೆಗಳನ್ನ ತಗೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯೋಜನೆಗಳನ್ನ ತಗೊಳ್ಳೇಬೇಕು, ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು. ಆದರೆ ಅದನ್ನ ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಪ್ರತಿಯೊಂದನ್ನು ಆಸ್ ಪರ್ ಪ್ಲಾನ್ ಆ ಪ್ರಕಾರವೇ ಹೋಗ್ಬೇಕು. ಓವರ್ ಆಲ್ ಹೇಳ್ಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಗ್ರಹಗಳ ಈ ಸಂಚಾರ ಅಷ್ಟು ಶುಭಕರವಾಗಿಲ್ಲ. ಶುಭಕರ ಆ ತರ ಹೇಳ್ತಾ ಇಲ್ಲ, ಆ ತರ ತಗೋಬಾರ್ದು. ಅದೇ ಪೂರ್ಣ ಶುಭಕರ ಅಂತ ಹೇಳಿದ್ರೆ ನಾವು ಪ್ರಯತ್ನ ಮಾಡಬೇಕು. ಬಟ್ ಗ್ರಹಗಳ ಐ ವಿಲ್ ಪುಟ್ ಇಟ್ ಇನ್ ಅದರ್ ವೇ. ಓಕೆ, ಹೇಳಿ. ಈಗ ಯಾವುದೇ ಒಂದು ಯೋಜನೆಯನ್ನು ತಗೊಂಡಾಗ ನಾವು ಒಂದೇ ಒಂದು ಸಣ್ಣ ಡಿವಿಯೇಷನ್. ಈಗ ಒಬ್ರು ಒಂದು ಮನೆ ಕಟ್ಸ್ಕೊಳಕ್ ಹೊರಟ್ರು, ಆಸ್ ಪರ್ ಪ್ಲಾನ್ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ ಮನೆಗೆ. ಇನ್ಯಾರೋ ಬಂದ್ರು, ಇದೇನ್ರಿ ಇದು ಆಲ್ ಡ್ರಾಪ್ ಈ ತರ ಹಾಕ್ಸ್ತೀರಾ, ಇದೆಲ್ಲ 500 ರೂಪಾಯಿ 600 ರೂಪಾಯಿ ಆಲ್ ಡ್ರಾಪ್ ಹಾಕ್ಸ್ತೀರಾ ನೀವು, ಒಳ್ಳೇದ್ ಹಾಕ್ಸ್ರಿ, ಕಟ್ಸೋದ್ ಲೈಫಲ್ಲಿ ಒಂದ್ಸಲಿ ಚೆನ್ನಾಗಿ ಕಟ್ಟಿ. ಅವನೇನ್ ಮಾಡ್ದ, ಆ ಚಿಲ್ಕನ ಅವನು 1,000 ರೂಪಾಯಿ ತರಕ್ ಪ್ಲಾನ್ ಮಾಡ್ಕೊಂಡಿದ್ದ. ಇವ್ರಾಗ ಹೇಳಿದ ತಕ್ಷಣ ತಲೆ ಕೆಟ್ಟು ಅವ್ನು 10,000 ರೂಪಾಯಿ ಕೊಟ್ಟು ಚಿಲ್ಕ ಹಾಕಿಸ್ದ. ಅಂದ್ರೆ ಒಂದೇನು ಅವ್ರ ಪ್ಲಾನ್ ಅಲ್ಲಿ ನಿರ್ಧಾರ ಇರ್ತಾರೋ, ಬಜೆಟ್ ಏನಿರುತ್ತೋ ಅಷ್ಟರಲ್ಲಿ ಅತಿಯಾದ ಇದಕ್ಕೆ ಮಾಡಬಾರ್ದು. ಅವ್ರೇನ್ ಮಾಡಿದ್ರು, 1 ಕೋಟಿ ರೂಪಾಯಿ ಇದ್ದಿದ್ದು 2 ಕೋಟಿ ರೂಪಾಯಿ ಕೊಟ್ಟಾಯ್ತು, ಡಬಲ್ ಆಗ್ಬಿಡುತ್ತೆ. 2 ಕೋಟಿ ರೂಪಾಯಿ ಇವ್ರು ಪ್ಲಾನ್ ಮಾಡಿರ್ಲಿಲ್ಲ. ಅಲ್ಲಿ ಕೆಲಸ ಆಗ್ಲೇಬೇಕು, ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡ್ಲೇಬೇಕು, ಸಾಮಾನು ತರಲೇಬೇಕು. ಬಂದಿದ್ದಲ್ಲ ಅಡ ಇಟ್ರು ಮಾಡಬಾರ್ದು, ತೊಂದರೆಗಳೆಲ್ಲ ಸಿಕ್ಕಾಕಬಹುದು ಸ್ವಯಂ ಅವರೇ ಒಂದು. ಈಗ ನಾನು ಹೇಳ್ತಾ ಇರೋದು ವೃಶ್ಚಿಕ ರಾಶಿಯವರಿಗೆ ಗೋ ಆಸ್ ಪರ್ ಪ್ಲಾನ್. ಅವ್ರು ಏನು ಬಜೆಟ್ ಹಾಸಿಗೆ ಚಾಚು ಅಂತಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಲ್ಲ, ಹಾಸಿಗೆ ಎಟ್ಟಿರ್ಬೇಕು ಅಂತ ನಿರ್ಣಯ ಮಾಡಿ ಆಮೇಲೆ ಕಾಲ್ ಚಾಚೋ ವಿಷಯ. ಡೋಂಟ್ ಡಿವಿಯೇಟ್. ನಿಮ್ಮ ಪ್ಲಾನ್ ಪ್ರಕಾರವಾಗಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ ಅಂತ. ಇದು ಸರಿ. ವಿಶೇಷವಾಗಿ ಅನುರಾಧ ನಕ್ಷತ್ರದವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇವ್ರಿಗೂ ಒಟ್ಟನೆ ಇವರ ಕಷ್ಟ ಅಂದಾಗ ಇವರು ಮಹಾತ್ಮರ ಒಂದು ಸೇವೆಯನ್ನ ಮಾಡಬೇಕಾಗತ್ತೆ. ಇವರು ಪ್ರತಿ ಶನಿವಾರದ ದಿನ ಆಂಜನೇಯ ದೇವರ ಸನ್ನಿಧಿಯೊಳಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆಂಜನೇಯ ದೇವರಿಗೆ ಎಣ್ಣೆ ದೀಪ ಮತ್ತೆ ತೈಲ ಮಜ್ಜನ ಈ ಥರದ್ದೆಲ್ಲ ಒಂದು ಕ್ರಿಯೆಗಳನ್ನ ಮಾಡಿಸೋದ್ರಿಂದ ಇವ್ರ ಸಮಸ್ಯೆಗಳು ಬಗೆಹರಿಯುತ್ತೆ. ಅವರಲ್ಲಿ ವೃಶ್ಚಿಕರ ಸಾಮಾನ್ಯ ಫಲಗಳನ್ನ ನಾವು ನೋಡ್ಬೋದಾಗಿದೆ. ಹಾಗೆ ಆ ಥರ ಅವರ ಸಂಕಟಗಳನ್ನು ನಿವಾರಣೆ ಮಾಡಬೇಕಾದ್ರೆ ಆಂಜನೇಯನಿಗೆ ವಿಶೇಷವಾದ ದರ್ಶನ, ಆಂಜನೇಯನಿಗೆ ತೈಲ ದೀಪ ಮತ್ತೆ ತೈಲವನ್ನ ನೀಡೋದ್ರಿಂದ, ಅಂದ್ರೆ ಎಣ್ಣೆಯನ್ನ ನೀಡೋದ್ರಿಂದ, ಎಣ್ಣೆ ಮಜ್ಜನ ಎಣ್ಣೆನ ಆಂಜನೇಯನಿಗೆ ಹಚ್ಚಿ ಮೈಗೆಲ್ಲ ಹಚ್ಚಿ ಜಲಾಭಿಷೇಕ ಅಲ್ಲ ಎಣ್ಣೆ ಅಭಿಷೇಕ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಇರುವಂತ ದೋಷಗಳ ಪರಿಹಾರತೆ ಅಂತ ತಿಳಿಸ್ಕೊಡ್ತಿದ್ದಾರೆ. ರಾಶಿ ಧನುರಾಶಿ ಫಲ ಹೇಗಿದೆ, ಧನುರಾಶಿಗೆ ಗ್ರಹ ಸ್ಥಿತಿಗಳು ಹೇಗಿದೆ ಗುರುಗಳೇ, ಹಾಗೆ ಯಾವ ನಕ್ಷತ್ರದವರಿಗೆ ಯಾವ ಎಲ್ಲ ಫಲಗಳು ಸಿಗುತ್ತೆ ಅಂತೇಳಿ ತಿಳಿಸ್ಕೊಡಿ. ಧನುರಾಶಿಯವರಿಗೆ ಇವಾಗ ಏನು ತೊಂದರೆ ಇಲ್ಲ, ಇವಾಗೆಲ್ಲ ಅನುಕೂಲವೇ ಆಗ್ತಾ ಇದೆ. ಈಗ ಗುರು ಬೇರೆ ಮುಂದೆ ಸ್ವಲ್ಪ ದಿನದಲ್ಲಿ ಸಪ್ತಮಕ್ಕೆ ಬರ್ತಾನೆ. ಶನಿ ಇನ್ನು ಪೂರ್ವಭಾದ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ 1, 2 ಅಲ್ಲೇ ಸಂಚಾರ ಮಾಡ್ತಾನೆ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನುರಾಶಿಯವರಿಗೆ ಹೇಳ್ಕೊಳ್ಳುವಂತ ವಿಶೇಷ ಸಮಸ್ಯೆ ಅಂತ ಏನು ಬರೋದಿಲ್ಲ. ಸರಿ, ಅವರು ನೆಮ್ಮದಿಯಾಗಿ ಅವರು
ಇಲ್ಲಿವರೆಗೂ ಅವರೆಲ್ಲ ಹಿಂದೆಲ್ಲ ಬಹಳ ಕಟ್ಟ ಅನುಭವಿಸ್ಯಾರ ಅವರು. ಆ ಕಟ್ಟ ಎಲ್ಲ ಪರಿಹಾರ ಆಗುವಂತ ಸಮಯ ಇದು. ಅವಾಗ ಪಟ್ಟಿರುವಂತ ಅನೇಕ ವಿಷಯಗಳು ಎಲ್ಲ ಇವಾಗ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಅದು ಹಾಗೆ ಬರುತ್ತೆ. ಸೊ ಧನುರಾಶಿ ಈ ವಿಶ್ವಾವಸು ಸಂವತ್ಸರದಲ್ಲಿ ಧನುರಾಶಿಯವರಿಗೆ ತುಂಬಾ ಹೇಳ್ಕೊಡುವಂತ ಕಷ್ಟಗಳಿವೆ, ಸಮಸ್ಯೆಗಳೇನಿಲ್ಲ. ಹಿಂದೆ ಅವರಿಗೆ ಧನುರಾಶಿಯವರಿಗೆ 6ನೇ ಮನೆಯಲ್ಲಿ ಷಷ್ಠ ಭಾವದಲ್ಲಿ ಲಗ್ನ ಮತ್ತೆ ಅಥವಾ ರಾಶಿ ಅಧಿಪತಿ ಚತುರ್ಥಾಧಿಪತಿಯಾಗಿ ಷಷ್ಠ ಭಾವದಲ್ಲಿ ಇದ್ರು. ಸೊ ಈಗ ಸಪ್ತಮಕ್ಕೂ ಹೋಗ್ತಾರೆ, ಮುಂದೆ ಹೋಗ್ತಾರೆ. ಅಲ್ಲ, ಈವನ್ ಶುಭಗಳು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ. ಈವನ್ ಗುರು ಷಟ್ಟದಲ್ಲಿರ್ಲಿ, ನೆಕ್ಸ್ಟ್ ಅಷ್ಟಮಕ್ಕೆ ಬರ್ಲಿ, ಸಪ್ತಮ ಅಷ್ಟಮ ಬರ್ಲಿ, ಏನೋ ತೊಂದರೆ ಇಲ್ಲ. ಅವ್ರಿಗೇನಂತ ವಿಶೇಷವಾದ ಸಮಸ್ಯೆ ಬರೋದಿಲ್ಲ. ಸೊ ಮಹಾತ್ಮರು ಕೂಡ ಈಗ ತೃತೀಯ ಭಾವದಿಂದ ಚತುರ್ಥಕ್ಕೆ ಹೋಗ್ತಿದ್ದಾರೆ, ಮತ್ತೆ ರಾಹು ಮತ್ತೆ ಚತುರ್ಥ ಭಾವದಿಂದ ತೃತೀಯಕ್ಕೆ ಬರ್ತಾನೆ. ಸೊ ಏನಾದ್ರೂ ಅಲ್ಲ, ಮಹಾತ್ಮರಿಂದ ತೊಂದರೆ ಬರೋಲ್ಲ. ಕಾರಣ ಮಹಾತ್ಮರು ಇನ್ನೂ ಆರಂಭದ ನಕ್ಷತ್ರ ಆರಂಭದಲ್ಲಿ ಇರ್ತಾರೆ. ಅದರಿಂದ ಏನೂ ತೊಂದರೆ ಇಲ್ಲ. ಸರಿ, ಅವ್ರೆಲ್ಲ ಕೆಲಸಗಳು ಮುಗಿಯುತ್ತೆ. ಈಗ ಗೃಹ ಪ್ರವೇಶ ಮಾಡುವಂತ ಟೈಮು, ವಿವಾಹ ಆಗಬೇಕಾಗಿರೋ ಅದೆಲ್ಲ ನಡೆಯುತ್ತೆ ಈಗ. ಸೊ ಯಾರಿಗೆಲ್ಲ ವಿವಾಹ ಆಗಿಲ್ಲ, ಈ ಸಂವತ್ಸರ ಮನೆ ಯಾರ್ಯಾರು ಕಟ್ಟಬೇಕಿತ್ತು ಕಟ್ತಾರೆ, ಗೃಹ ಪ್ರವೇಶ ಮಾಡುವಂತ ಗೃಹ ಪ್ರವೇಶ ಶುಭ ಕಾರ್ಯಗಳನ್ನ ಮಾಡ್ತಾರೆ ಮಾಡುವಂತ ಯೋಗ ಈಗ. ಮನೆಯೊಳಗೆ ಮದುವೆ ಶುಭ ಕಾರ್ಯಗಳೆಲ್ಲ ನಡೆಯುತ್ತೆ. ಸೊ ವಿದ್ಯಾರ್ಥಿಗಳಿಗೆಲ್ಲ ಹೇಗಿದೆ? ವಿದ್ಯಾರ್ಥಿಗಳಿಗೂ ಅಷ್ಟೇನೆ ಈಗೆಲ್ಲ ಅನುಕೂಲ ಆಗುತ್ತೆ. ಈಗ ಕೆಲಸ ಕಾರ್ಯ ಮಾಡೋರಿಗೆ ಖಂಡಿತವಾಗ್ಲೂ ಅವರು ಅನುಕೂಲವಾಗಿದೆ. ಹಿಂದೆ ಎಲ್ಲ ದುಡ್ಡಿನ ಕಾಸಿನ ವ್ಯವಸ್ಥೆ ಅದೇನಾದ್ರೂ ಸಾಲಗಳು ಆಗುವಂತದ್ದಾಗ್ಲಿ, ಇಲ್ಲ ಸಾಲ ನಿವಾರಣೆ ಆಗುವಂತದ್ದಾಗ್ಲಿ? ಸಾಲಗಳೆಲ್ಲ ಆಗಲ್ಲ. ಏನೋ ಇವ್ರದ್ದು ದುಡ್ಡು ಚಟಗಳು ಕಲ್ತ್ಕೊಂಡು ಏನೋ ಹಾಳು ಮಾಡ್ಕೋಬೇಕಾಗ್ತದೆ. ಅವ್ರಗಳಿಗೆಲ್ಲ ಏನ್ ಮಾಡ, ಸಾಮಾನ್ಯ ಜನ ಉತ್ತಮ ನಾಗರಿಕರಿಗೆ ಯಾವ ಸಮಸ್ಯೆನೂ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬರಲ್ಲ. ಸೊ ಆರೋಗ್ಯದ ಸ್ಥಿತಿ ಹೇಗಿರುತ್ತೆ? ಆರೋಗ್ಯ ಸ್ಥಿತಿ ನೋಟ್ಟೆ ಚೆನ್ನಾಗಿರುತ್ತೆ. ಅನಾರೋಗ್ಯದಿಂದ ಅತಿಚಾರ ಯೋಗ ಇರೋದ್ರಿಂದ ಅದೇನಾದ್ರೂ ಎಫೆಕ್ಟ್ ಕೊಡುತ್ತಾ ಅಂತ? ಈ ಅತಿಚಾರ ಯೋಗ ಅಂತಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ದೇಶ, ರಾಷ್ಟ್ರ, ಜನಾಂಗ, ಪ್ರಕೃತಿಯ ಮೇಲೆ ವಿಕೋಪವನ್ನು ಇವು ಆಗತ್ತೆ ಹೊರತು ವ್ಯಕ್ತಿಗಳಿಗೆ ಏನು ಆತರ ಹೇಳ್ಕೊಡೋ ಮಟ್ಟದಲ್ಲಿ ತೊಂದರೆ. ಬೇಬೇನೆ 6ನೇ ಮನೆಯಿಂದ 7ನೇ ಮನೆಗೆ ಹೊರಡ್ತಾನೆ, 8ನೇ ಹೊರಡ್ತಾನೆ, ಮತ್ತೆ ರಿಟರ್ನ್ ಬರ್ತಾರೆ. ಆ ಒಂದು ಕ್ಷಿಪ್ರ ಚಲನೆ ಅದು ಇರುತ್ತೆ ಅಷ್ಟೇ. ಅದಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ಇರುತ್ತೆ. ಅದು ಒಂದು. ಈ ಗ್ರಹಗೋಚಾರಗಳ ವೈಶಿಷ್ಟ್ಯತೆ ಏನಂದ್ರೆ ಎಲ್ಲ ಚೆನ್ನಾಗಿರಲ್ಲ. ರವಿ ಏಕಾದಶಿಗೆ ಬಂದ್ಬಿಡ್ತಾನೆ, ಇಲ್ಲ ರವಿ ಷಷ್ಠ ಭಾವಕ್ಕೆ ಬಂದ್ಬಿಡ್ತಾನೆ, ಅಥವಾ ರವಿ ದಶಮಕ್ಕೆ ಬಂದ್ಬಿಡ್ತಾನೆ, ಕುಜ ತೃತೀಯಕ್ಕೆ ಬಂದ್ಬಿಡ್ತಾನೆ. ಅವಾಗ ಈ ಎಲ್ಲಾ ದೋಷಗಳು ಆ ಕುಜ ಕವರ್ ಮಾಡ್ಬಿಡ್ತಾನೆ, ಅಥವಾ ರವಿ ಕವರ್ ಮಾಡ್ತಾನೆ. ಸೊ ಹೀಗಾಗಿ ಈ ಗ್ರಹಗೋಚಾರದ ವೈಶಿಷ್ಟ್ಯತೆ ಏನಂದ್ರೆ, ಯಾವುದೇ ತರದ ತೊಂದರೆ ಬಂದ್ರು ಅದಕ್ಕೆ ಇನ್ನೊಂದು ಗ್ರಹ ಸಪೋರ್ಟಿಂಗ್ ಆಗಿ ಬರುತ್ತೆ, ಸಪೋರ್ಟಿವ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ತುಂಬಾ ಮಂದಗತಿಯ ಗ್ರಹಗಳ ಮೇಲೆ ಹೆಚ್ಚು ಪ್ರಭಾವ ಇರುತ್ತೆ. ಬೇರೆ ಗ್ರಹಗಳು ಶೀಘ್ರವಾಗಿ ಚೆಲ್ಲುವಂತ ಗ್ರಹಗಳು ಇದನ್ನು ಪರಿಹಾರ ಮಾಡ್ಲಿಕ್ಕೆ ದಾರಿ ಬಂದ್ಬಿಡುತ್ತವೆ ಅಂತ ತಿಳಿಸ್ಕೊಡ್ತಾರೆ. ಹೌದು, ಖಂಡಿತವಾಗ್ಲೂ ಬಂದ್ಬಿಡುತ್ತೆ. ಒಂದು. ಎರಡನೇದು ಇನ್ನೊಂದೇನಂದ್ರೆ, ಕೆಲವು ಗ್ರಹಗಳಿಗೆ ವೇದ ಇರುತ್ತೆ. ವೇದ ಅಂದ್ರೆ ಆ ಒಂದು ಗ್ರಹಕ್ಕೆ ಇಂಥ ಸ್ಥಾನದಲ್ಲಿ ಇನ್ನೊಂದು ಗ್ರಹ ಬಂದಾಗ ವೇದ ಉಂಟಾಗಿ ಅದರದ ಒಂದು ಫಲ ಶೂನ್ಯ ಆಗ್ಬಿಡುತ್ತೆ. ಅದು ಒಳ್ಳೆ ಫಲಗಳಿಗೂ ಆಗುತ್ತೆ, ಅದು ಶುಭ ಫಲಗಳು ಶುಭಕ್ಕೂ ಆಗುತ್ತೆ, ಆಗುತ್ತೆ. ಹಾಗಾದ್ರೆ ನಮ್ಗೆ ಧನುರಾಶಿಯವರು ಓವರ್ ಆಲ್ ತಗೋಬೇಕಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಸರ್ಕಾರಿ ವ್ಯವಸ್ಥೆಯಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅವ್ರಿಗೆಲ್ಲ ಪ್ರಾರಂಭ ಎಲ್ಲ ಶುಭವಾಗಿರುತ್ತೆ ಅಂತೇಳಿ ನಾವು ಶುಭವಾಗಿರುತ್ತೆ, ಗ್ಯಾರಂಟಿ ಇರುತ್ತೆ. ಸರಿ. ಆಗ ಧನುರಾಶಿಯವರು ಏನಾದರೂ ಅವರಿಗೆ ಸಮಸ್ಯೆಗಳಾಗಲಿ, ಆರೋಗ್ಯದ ಸಮಸ್ಯೆ ಯಾವುದೇ ರೀತಿಯಲ್ಲಿ ಫೈನಾನ್ಷಿಯಲ್ ಆಗಲಿ ಏನಾದರೂ ಸಮಸ್ಯೆಗಳು ಬಂದಾಗ ಯಾವುದಾದ್ರೂ ಪರಿಹಾರವನ್ನು ಮಾಡ್ಕೋಬೇಕಾಗತ್ತಾ? ಯಾವ ಮಾಡ್ಕೊಳ್ಳೋದ್ರಿಂದ ಶುಭ ಉಂಟಾಗುತ್ತೆ? ಇವರಿಗೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಇವರು ಒಂದು ಕಟ್ಟ ಅಂತ ಅನಿಸಿದಾಗ ಇವ್ರು ಮಾಡಬೇಕಾಗಿರೋದು ಒಂದೇ ಪರಿಹಾರ. ಏನಂದ್ರೆ, ಗುರುವಾರದ ದಿನ ಗುರುಗಳ ದರ್ಶನ, ಹಸುಗೆ ಬೆಲ್ಲ ಬಾಳೆಹಣ್ಣು ತಿನ್ಸೋದು. ಬೆಲ್ಲ ಬಾಳೆಹಣ್ಣು ಈ ಎರಡರಿಂದಲೇ ಸಾಕು ಸಮಸ್ಯೆ ಪರಿಹಾರ ಆಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಹೊಸ ವರ್ಷದ ಒಂದು
ಫಲಗಳು ಹೇಗಿದೆ, ಗ್ರಹ ಗೋಚಾರ ಸ್ಥಿತಿಗಳು ಹೇಗಿದೆ, ಮತ್ತೆ ಯಾವ ನಕ್ಷತ್ರ ಏನು ತರ ಫಲಗಳನ್ನು ಕೊಡುತ್ತೆ ಅಂತೇಳಿ ತಿಳಿಸ್ಕೊಡಿ ಗುರುಗಳೇ. ಇಲ್ಲಿವರೆಗೂ ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರು ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದಾರೆ ಈಗ. ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1, 2 ಪಾದಗಳಲ್ಲಿ ಹುಟ್ಟಿದಂಥವ್ರು ಅಯ್ಯೋ ಪಡಬಾರದ ಬಾಧೆಗಳನ್ನ ಅನುಭವಿಸಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಪಡಬಾರದ ಬಾಧೆ ಅನ್ನೋದು ತಿರ್ಗಾ ಹೇಳ್ತಾ ಇದ್ದೀನಿ, ಗ್ರಹ ಗೋಚಾರದಿಂದ ಬಂದಿರೋದಲ್ಲ. ಅದು ಜನ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಅದು ಕೂಡ ಪರಿಶೀಲನೆ, ಅದು ಅವರ ದಶಾಭಕ್ತಿ ಅದ್ರ ಮೇಲೂ ಹೋಗುತ್ತೆ. ಏನೇ ಆದ್ರೂ ಆ ಒಂದು ಈ ಗ್ರಹ ಗೋಚಾರ ಫಲ ರೀತ್ಯ ಅವರು ಬೇಕಾದ ಕಷ್ಟಗಳನ್ನು ಅನುಭವಿಸಿದ್ದಾಯಿತು. ಇನ್ಮೇಲೆ ಆ ಶನಿ ಮಹಾತ್ಮರು 3ನೇ ಮನೆಗೆ ಹೋಗ್ತಾ ಇದ್ದಾರೆ. ತೃತೀಯ ಭಾವದಲ್ಲಿ ಈ 6 ಗ್ರಹಗಳ ಸಂಯೋಗ ಆಗ್ತಾ ಇದೆ. ಜೊತೆಗೆ ಗುರು ಮಹಾನುಭಾವ ಅವನು ಮುಂದೆ ಪಂಚಮಕ್ಕೆ ಬರ್ತಾನೆ. ಆವಾಗ ತೃತೀಯದಲ್ಲಿರ್ತಕ್ಕಂತಹ ಗ್ರಹಗಳು, ಪಂಚಮದಲ್ಲಿ ಬರ್ತಕ್ಕಂತಹ ಗುರು, ಇವರುಗಳ ಒಂದು ಬಲದಿಂದ ಅವರ ಎಲ್ಲ ನೋವು ಸಂಕಟಗಳು ಮುಂದೆ ನಿವಾರಣೆ ಆಗತ್ತೆ. ಸ್ವಲ್ಪ ಅಲ್ಲಿವರೆಗೂ ಜೂನ್ ಜುಲೈ ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕವರು. ಎಲ್ಲಾ ತರದ ಸಮಸ್ಯೆಗಳಿಗೂ ಒಂದೊಂದೇ ಪರಿಹಾರ ಹಂತವಾಗಿ ಅದೇ ಗೋಚರಿಸ್ತಾ ಹೋಗುತ್ತೆ. ಸೊ ಇಷ್ಟು ದಿನ ಏನು ಮಕರ ರಾಶಿಯವರು ಸಂಕಟಗಳನ್ನ ಪಟ್ಟಿದ್ರು, ಇನ್ನು ಮುಂದೆ ತಾನಾಗಿ ಒಂದೊಂದಾಗಿ ಹಂತವಾಗಿ ಅದು ಪರಿಹಾರಗಳನ್ನ ಯಾವ ರೀತಿ ಕಷ್ಟ ಅನುಭವಿಸೋದ್ರ ಅಂದ್ರೆ, ಎಷ್ಟೋ ಜನ ಗವರ್ನಮೆಂಟ್ ಎನ್ಕ್ವೈರೀಸ್ ನ ಫೇಸ್ ಮಾಡಿಬಿಟ್ರು. ಸರ್ಕಾರಿ ಕೆಲಸದಲ್ಲಿರೋರು ಅವರು ಡಿಸ್ಮಿಸ್ ಆಗಿದ್ದಾರೆ. ಎಷ್ಟೋ ಜನ ಸಸ್ಪೆನ್ಷನ್ ಅಲ್ಲಿದ್ದಾರೆ. ಅವರು ಡ್ಯೂಟಿನೇ ಮಾಡಕ್ಕಾಗಿಲ್ಲ. ಕೈಯಲ್ಲಿದ್ದು ಕಾಸೆಲ್ಲ ಕಳ್ಕೊಂಡು ಕೆಲಸ ಕಾರ್ಯಗಳನ್ನ ಎಷ್ಟು ಸಂಕಟ ಅನುಭವಿಸಿದ್ದಾರೆ. ಎಷ್ಟೋ ಜನ ಕೊಟ್ಟಿದ್ದ ಸಾಲ ವಾಪಸ್ ಬಂದಿಲ್ಲ. ಸಾಲಗಳು ಕೊಟ್ಟವ್ರೆ ಕೊಟ್ಟೇ ಇಲ್ಲ. ಮನೆ ಒಳಗಡೆ ಹೆಂಗಸತ್ತ ಬೈಸ್ಕೊಂಡು ಸಂಸಾರ ಹಾಳು ಮಾಡ್ಕೊಂಡು ಎಲ್ಲಾ ತರದ್ದಾಗಿದೆ ಅವ್ರುಗಳು ಎಲ್ಲಾರ್ಗು. ಸೊ ವಿಶೇಷವಾಗಿ ಈ ಸತಿ ಮಕರ ರಾಶಿಯವರಿಗೆ ಏನೆಲ್ಲ ಸರ್ಕಾರದಲ್ಲಿ ಇರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿ ಇರ್ಬೋದು, ಸಾಲ ಕೊಟ್ಟಂತಿರೋರು ಇರ್ಬೋದು, ಮತ್ತೆ ಆರೋಗ್ಯ ಸಮಸ್ಯೆಗಳಿರ್ಬೋದು, ಎಲ್ಲ ರೀತಿಯ ಎಲ್ಲ ಜೂನ್ ತಿಂಗಳ ಮೇಲೆ ಎಲ್ಲ ಅವರಿಗೆ ವಿದ್ಯಾರ್ಥಿಗಳಿರ್ಲಿ ಮತ್ತೆ ಹೆಣ್ಣು ಮಕ್ಕಳಿರ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಪಟ್ಟಂತ ಸಂಕಟಗಳ ನಿವಾರಣೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಶುಭವನ್ನ ಉಂಟಾಗುತ್ತೆ ಅಂತೇಳಿ ನಾವು ಜೂನ್ ಜುಲೈ ವಿವಾಹ ಆಗದೇ ಇರೋರಿಗೆ ಮತ್ತೆ ಮನೆ ತಗೊಳ್ಬೇಕು ಅಂತ ಇಚ್ಛೆ ಇರುವಂತವ್ರಿಗೆ ಇದೆಲ್ಲ ಯಾವಾಗ ಅವರಿಗೆ ಅನುಕೂಲ ಆಗ್ಬೋದು? ಈಗ ಯಾರ್ಯಾರು ಮನೆ ಕಟ್ಟಿ ಅರ್ಧಂಬರ್ಧ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಯಾರ್ಯಾರು ದುಡ್ಡಿಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾರ್ಯಾರು ಕೋರ್ಟು ಕಚೇರಿಗಳೆಲ್ಲ ತಗಲಾಕೊಂಡಿದ್ದಾರೆ ಅಂತವ್ರಿಗೆಲ್ಲ ಏನೋ ಒಂದು ಪರಿಹಾರ ಗ್ಯಾರಂಟಿ ಸಿಗುತ್ತೆ. ಈಗೆಲ್ಲ ಎಲ್ಲರಿಗೂ ಪರಿಹಾರ ಸಿಗುತ್ತೆ. ವಿವಾಹ ಆಗದೇ ಇರೋರಿಗೆ ಹೌದು, ಯಾವ್ದೋ ಒಂದು ರೀತಿ ಆಗುತ್ತೆ. ವಿವಾಹ ಅನ್ನೋದೊಂದು ಈಗ ಸಾಮಾಜಿಕ ಸಮಸ್ಯೆ ಆಗಿದೆ. ಇರ್ಲಿ, ಯಾರ್ಯಾರು ಎಲಿಜಿಬಲ್ ಬ್ಯಾಚುಲರ್ಸ್ ಅವ್ರಿಗೆಲ್ಲ ಏನೋ ಒಂದು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ಅಷ್ಟೇನೆ, ಇಲ್ಲಿವರೆಗೂ ಓದಿದ್ದು ಜ್ಞಾಪಕನೇ ಇರ್ತಾ ಇರ್ಲಿಲ್ಲ ಅವ್ರಿಗೆ. ಇನ್ನು ಮುಂದೆ ಜ್ಞಾಪಶಕ್ತಿ ವೃದ್ಧಿ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ ಗ್ಯಾರಂಟಿ. ಅವರು ಮಾಡಬೇಕಾಗಿರೋ ಬಹಳ ಮುಖ್ಯವಾದ ಕೆಲಸ ಅಂದ್ರೆ, ಪ್ರತಿ ಶನಿವಾರದ ದಿನ ಮಹಾತ್ಮರ ದೇವಸ್ಥಾನಕ್ಕೆ ತಪ್ಪದಿರ ಹೋಗ್ಬೇಕು. ಇದು ಮೊದಲನೇದು. ಎರಡನೇದು, ಸಾಧ್ಯವಾದ ಮಟ್ಟಿಗೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡಬೇಕು. ಇದನ್ನ ಕೊಡಬೇಕು. ಬೇಸಿಗೆಗಾಲ ಪ್ರಾರಂಭ ಆಗಿದೆ, ಮನೆ ಮೇಲೆ ನೀರಿಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಅಂದ್ರೆ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಅವು ಹರಿಸ್ಬಿಟ್ಟು ಹೋಗುತ್ತೆ. ಯಾವ ರೀತಿ ಅವು ಹಾರೋಗುತ್ತವೋ ಇವರ ಕಷ್ಟಗಳು ಹಾಗೆ ಪರಿಹಾರ. ಇವರಿಗೆ ಇನ್ ಕೇಸ್ ಮಕರ ರಾಶಿಯವರಿಗೆ ಯಾವುದೆಲ್ಲ ಏನೋ ಸಂಕಟಗಳು ಬಂದಾಗ ಯಾವ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರೆ, ಮಹಾತ್ಮರ ದೇವಸ್ಥಾನಕ್ಕೆ ಶನಿವಾರ ಒಂದು ಹೋಗಿ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ತಿಲವನ್ನೇನಾದ್ರೂ ಕೊಡ್ಬೇಕಾ, ಇಲ್ಲಾಂದ್ರೆ ಎಳ್ಳೆಣ್ಣೆಯನ್ನ ಕೊಡ್ಬೇಕಾ? ಎಳ್ಳೆಣ್ಣೆ ಒಳಗೆ ಬೆಳಗ ಎದ್ದು ಮಗ ನೋಡ್ಕೋಬೇಕು. ಬೆಳಗ್ಗೆ ಎದ್ದು ಮುಖ ನೋಡ್ಬೇಕು. ಎಳ್ಳೆಣ್ಣೆನ ಒಂದು ಪಾತ್ರದ ಹಾಕಿ ಬೆಳಗ ಎದ್ದು ಮಖ ತೊಳೆದಿರನೆ ಎಳ್ಳೆಣ್ಣೆ ಒಳಗೆ ಅದು ಬಗ್ಗೆ ನೋಡಿದ್ರೆ
ಆ ಮಖದ ಒಂದು ಪ್ರತಿಫಲ ಛಾಯೆ, ಬಿಂಬ, ಪ್ರತಿಫಲನ ಬಿಂಬ. ಆಗತ್ತಲ್ಲ, ಬಿಂಬ, ಆ ಬಿಂಬ ದರ್ಶನದಿಂದಲೇ ಅವ್ರಿಗೆ ಅನುಕೂಲ ಆಗತ್ತೆ. ಆ ಎಣ್ಣೆಯನ್ನ ನಂತರ ಅದು ದೇವಸ್ಥಾನಕ್ಕೆ ಆ ಎಣ್ಣೆ ದೇವಸ್ಥಾನಕ್ಕೆ ಕೊಡಬಾರ್ದು. ಮತ್ತೇನ್ ಮಾಡಿದ್ರು? ಆ ಎಣ್ಣೆನ ಯಾವ್ದಾದ್ರು ದೂರ ಯಾರು ತುಳಿದ ಜಾಗದಲ್ಲಿ ವಿಸರ್ಜನೆ ಮಾಡಿದ್ರು. ಹೌದು. ಯಾಕೆ ಅಂದ್ರೆ ಇವರ ಮಖದಲ್ಲಿ ಆ ನೆಗೆಟಿವ್ ಎನರ್ಜೀಸ್ ಏನ್ ಬರ್ತಾ ಇತ್ತೋ ಅದೆಲ್ಲ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನ ತಗೊಂಡೋಗಿ ತಿರ್ಗಾ ದೇವಸ್ಥಾನಕ್ಕೆ ಅದಲ್ಲ ಎಲ್ಲ ಒಂದ್ ಕಡೆ ಹಾಕ್ಬೇಕು, ಒಂದು ವಿಸರ್ಜನೆ ಮಾಡೋದು. ಇಲ್ಲ ಅದಕ್ಕೆ ಬತ್ತಿ ಹಾಕಿ ದೀಪ ಹಚ್ಚಬಹುದಾ? ಇಲ್ಲ ವಿಸರ್ಜನೆ ಮಾಡೋದು ಉತ್ತಮ ಅಂತ. ವಿಸರ್ಜನೆ ಅಲ್ಲ, ಯಾರು ತುಳಿದ ಜಾಗಕ್ಕೆ ಹಾಕ್ಬೇಕು, ವಿಸರ್ಜನೆ ಮಾಡೋದು. ಯಾಕಂದ್ರೆ ಭೂಮಿ ಎಲ್ಲಾ ದೋಷಗಳಿಗೂ ಅದು ಅಬ್ಸರ್ವ್ ಮಾಡ್ತಾ ಭೂಮಿ ತಾಯಿ ತಗೊಳ್ಳುವಂತ ಶಕ್ತಿ ಇದೆ ಇರುವಂತ ಪ್ರಕೃತಿಯಲ್ಲಿ, ಅಂದ್ರೆ ಭೂಮಿ ತಾಯಿಯ ಒಬ್ಬರಿಗೆ ಒಂದು ಶಕ್ತಿ ಇರುವಂತದ್ದು. ಸೊ ಹಾಗಾದ್ರೆ ಮಕರ ರಾಶಿಯವರಿಗೆ ಯಾವ್ದು ಸಮಸ್ಯೆಗಳಿದ್ದಂಥವ್ರು ಅವರು ಪರಿಹಾರಕ್ಕಂದ್ರೆ ಮಹಾತ್ಮರ ದೇವಸ್ಥಾನ ಪ್ರತಿ ಶನಿವಾರ ಬಿಡದೆ ಭೇಟಿ ನೀಡುವುದು, ಮತ್ತೆ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಎಣ್ಣೆಯಲ್ಲಿ ಒಂದು ಪಾತ್ರೆಗೆ ಹಾಕಿ ಮುಖವನ್ನು ನೋಡಿ ಆ ಎಣ್ಣೆಯನ್ನ ವಿಸರ್ಜನೆ ಮಾಡೋದು. ಅಂದ್ರೆ ಯಾರು ತುಳಿದಿರೋ ಜಾಗದಲ್ಲಿ ಪ್ರಕೃತಿ ಭೂಮಿಯಲ್ಲೆಲ್ಲಾದ್ರೂ ಹಾಕಿ, ಇದರಿಂದ ಅವ್ರ ದೋಷಗಳು ಮತ್ತೆ ಅವ್ರ ಸಂಕಟಗಳು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ರಾಶಿ ಕುಂಭರಾಶಿ. ಕುಂಭರಾಶಿಯ ಫಲಗಳು ಅಂದ್ರೆ ಈ ಕುಂಭರಾಶಿಯವರಿಗೆ ಗ್ರಹ ಸ್ಥಿತಿಗಳು ಹೇಗಿದೆ, ಮತ್ತೆ ಕುಂಭರಾಶಿಯ ಯಾವ ನಕ್ಷತ್ರದವರಿಗೆ ಶುಭ ಅಶುಭ ಫಲಗಳು ಇದೆ ಅಂತೇಳಿ ತಿಳಿಸ್ಕೊಡಿ. ಈಗ ಕುಂಭರಾಶಿಯವರಿಗೆ ಈಗ ಒಂಥರ ಈ ಟ್ರಿಕಿ ಸಿಚುಯೇಷನ್. ಅಂದ್ರೆ ಅನೇಕರಿಗೆ ಈ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂತವರು ಕುಂಭರಾಶಿಯವರು ಈಗಾಗಲೇ ಸಾಕಷ್ಟು ಹಿಂಸೆ ಅನುಭವಿಸ್ತಲೇ ಇದ್ದಾರೆ ಅವರು. ಶತಭಿಷ ನಕ್ಷತ್ರ, ಪೂರ್ವಾಭಾತ ನಕ್ಷತ್ರದವ್ರು ಮಾತ್ರ ಅವ್ರಿಗೆ ಅಂತ ನೆಲ ಕಚ್ಚೋ ಪರಿಸ್ಥಿತಿ ಬಂದಿಲ್ಲ, ಅವ್ರಿಗೆ ಬರಲ್ಲ. ಕಾರಣ ಇದೆ ಅದಕ್ಕೆ. ಈ ರಾಹು ಮಹಾನುಭಾವ ಅವನು ದ್ವಿತೀಯದಿಂದ ಆ ರಾಶಿಗೆ ಬರ್ತಾ ಇದ್ದಾನೆ. ರಾಶಿಗೆ ಬರ್ತಾರೆ ಮಹಾನುಭಾವರು ದ್ವಿತೀಯಕ್ಕೆ ಹೋಗ್ತಾ ಇದ್ದಾರೆ. ಈಗ ಹೋಗ್ತಾ ಇದ್ದಾರೆ ಜನ್ಮಸ್ಥಾನದಿಂದ ಅವರಿಗೆ ಸಾಡೆ ಸಾತಿ ಅಂತ ಏನಿತ್ತು, ಹೌದು, ಅದು ಜನ್ಮ ಶನಿಯಿಂದ ಈಗ ದ್ವಿತೀಯ ಭಾವಕ್ಕೆ ಬರ್ತಿದೆ. ಹೌದು. ಈಗಾಗಲೇ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಒಂದು ಸ್ವಲ್ಪ ಜರ್ಕ್ ಹೊಡೆದಿರುತ್ತೆ, ಹಾಗೆ ಸರಿ ಹೋಗಿರುತ್ತೆ. ಈಗ ಸುಮಾರು ಜನ ಮಾತ್ರ ಕನ್ಸಲ್ಟೇಷನ್ ಬಂದವರು ಕೇಳಿದ್ದಾರೆ, ಈ ತರ ನಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು, ತೊಂದರೆ ಆಯ್ತು ಅಂತ ಕೇಳಿದ್ರು ಬಹಳ ಜನ ಇದ್ದಾರೆ. ಸೊ ಈ ಸರಿ ಅವರಿಗೆ ಆರೋಗ್ಯದ ಏನು ಸಮಸ್ಯೆ ಇತ್ತೋ ಅದು ಈಗ ನಿವಾರಣೆಯಾಗಿ ದ್ವಿತೀಯಕ್ಕೆ ಹೋಗುತ್ತೆ. ದ್ವಿತೀಯದಲ್ಲಿ ಹೋಗೋದ್ರಿಂದ ಅದೇ ಟ್ರಿಕಿ ಸಿಚುಯೇಷನ್ ಅಂದೆ ನಾನು. ಅಂದ್ರೆ ಬಂತು, ಹಾಗೆ 2 ದಿನಕ್ಕೆ ಪರಿಹಾರನೂ ಆಯ್ತು. ಹಾಗಾದ್ರೆ ಅದು ಹೊರಟಾಯ್ತಾ? ಇಲ್ಲ, ಅದು ನೇಪಥ್ಯಕ್ಕೆ ಹೋಗಿದೆ. ನೇಪಥ್ಯ ಅಂದ್ರೆ ಹಿಂದಕ್ಕೆ ಹೋಗಿದೆ. ತಿರ್ಗಾ ಮತ್ತೆ ಅಗೇನ್ ಡಬಕ್ ಅಂತ ಬರುತ್ತೆ. ಈಗ ವಕ್ರಿ ಆದಾಗಲ್ಲ, ಇನ್ನೇನು ಮೇ ಜೂನ್ ಅಲ್ಲಿ ತಿರ್ಗಾ ಮತ್ತೆ ಅಗೇನ್ ಅದು ಪ್ರಕಟವಾಗತ್ತೆ. ತಿರ್ಗಾ 2 ತಿಂಗಳು 1 ತಿಂಗಳು ಹಿಂಸೆ ಕೊಡುತ್ತೆ, ತಿರ್ಗಾ ನೇಪಥ್ಯಕ್ಕೆ ಹೋಗುತ್ತೆ, ವಾಪಸ್ ಹೋಗುತ್ತೆ. ತಿರ್ಗಾ 1-2 ತಿಂಗಳು 3 ತಿಂಗಳು ಬಿಟ್ಟು ತಿರ್ಗಾ ವಾಪಸ್ ಬರುತ್ತೆ. ಸೊ ಪ್ರತಿ 2 ತಿಂಗಳಿಗೆ ಅವ್ರು ಸ್ವಲ್ಪ ಜೀವನದಲ್ಲಿ ಏರುಪೇರು ಅನ್ನೋದು ಕುಂಭರಾಶಿಯವರಿಂದ ಫಲ. ಕೆಲವರು ಇನ್ನೊಂದು ಹೇಳ್ತಾರೆ, ಅವ್ರಿಗೆ ಮಹಾತ್ಮರೇ ಮಕರ ಕುಂಭರಾಶಿ ಅಧಿಪತಿ, ಹಾಗಾಗಿ ಹೆಚ್ಚು ತೊಂದರೆಗಳನ್ನ ಕೊಡಲ್ಲ ಅಂತ ಹೇಳುವಂಥದ್ದು ಕೆಲವು ಶಾಸ್ತ್ರಗಳಲ್ಲಿದೆ. ಆದ್ರೂ ಕೂಡ ಆ ಸಂಕಟಗಳ ಅನುಭವಿಸಿದವರು ಅಂತಾರೆ, ನಾವು ಪಟ್ಟಿದ ಕಷ್ಟ ನಮ್ಗೆ ಗೊತ್ತು ಅಂತಾರೆ. ಇದು ಏನು ಇದರ ವಿಶೇಷ ನೋಡಿ? ಈ ಜ್ಯೋತಿಷ ಪೂರ್ಣವಾಗಿ ತಿಳ್ಕೊಳಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು. ನನ್ನ ಸೇರಿಸ್ಕೊಂಡು ಹೇಳ್ತಾ ಇರೋ ಮಾತು, ಈಗ ದೊಣ್ಣೆ ನಮ್ಮ 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 ಹುಡುಗನ ಕೈಲಿ ದೊಣ್ಣೆ ಕೊಟ್ಬಿಟ್ಟು ಯಾರನ್ನು ಬಿಡ್ಬೇಡಪ್ಪ ಅಂದ್ರೆ ಅವ್ನಿಗೇನ್ ಹೇಳ್ತೀವಿ ನಾವು? ಯಾರನ್ನು ಬಿಡ್ಬೇಡ ಅಂದ್ರೆ ನಮ್ಮನ್ನು ಬಿಟ್ಟು ಇನ್ನೆಲ್ಲರನ್ನು ಬಿಡ್ಬೇಡ ಅಂತಲ್ಲ. ಇದು ಶನಿ ಮಹಾತ್ಮ, ರಾಹು, ಅಂಗಾರಕ ಇವರೆಲ್ಲರೂ ದೊಣ್ಣೆ ಇಟ್ಕೊಂಡಿರೋರೆ. ಇವ್ರಿಗೆ ನಾವು ಒಂದೇ, ನೀವು ಒಂದೇ, ಅವರು ಒಂದೇ, ಇವರು ಒಂದೇ, ದಶಗುಣಂ ಅನ್ನೋರು ಅಂತಾರೆ. ಯಾರನ್ನ ಅವರು ಬಿಡಲ್ಲ. ಶನಿ ಮಹಾತ್ಮರು ಮಕರ ಕುಂಭರಾಶಿಗಳಿಗೆ ಅಧಿಪತಿ ಆದ ಕ್ಷಣಕ್ಕೆ ಈಗ ತುಲಾ ರಾಶಿಗೆ ಏನ್ ಹೇಳ್ಬೇಕು? ಮಿತ್ರರು ತುಲಾ ರಾಶಿಗೆ ರಾಜಯೋಗಕಾರಕ. ಹಾಗಾದ್ರೆ ಅಯ್ಯೋ ರಾಜಯೋಗಕಾರಕ ಅವನು ಯಾಕೆ ತೊಂದರೆ ಕೊಡ್ತಾನೆ? ಭಾರಿ ತೊಂದರೆ ತುಲಾ ರಾಶಿಯವರು ಅನುಭವಿಸಿ. ವೃಷಭ ರಾಶಿಯವರಿಗೆ ಅವನು ಯೋಗಕಾರಕನಲ್ವೇ? ಆತರ ತಗೊಳಕ್ಕಾಗಲ್ಲ, ಅದೆಲ್ಲ ಸುಳ್ಳು. ಇನ್ನೊಂದು ರಹಸ್ಯ ಹೇಳ್ತೀನಿ ನಿಮಗೆ ಜಾತಕದಲ್ಲಿ. ಈಗ
ಇದು ಇದು ಮುಂದೆ ಕೊಡೋಗ್ಬಿಡುತ್ತೆ, ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಆಮೇಲೆ. ಇಲ್ಲಿ ತಿಳಿಸ್ಕೊಡಿ ಮುಖ್ಯವಾದ ಪಾಯಿಂಟ್ ನಮ್ಮ ವೀಕ್ಷಕರಿಗೆ. ಈಗ ತುಲಾ ರಾಶಿಗೆ ಯಾರ ಅಧಿಪತಿ? ಶುಕ್ರ. ಅವನೇ ಅಷ್ಟಮಕ್ಕೂ ಅಧಿಪತಿ ಅಲ್ವಾ? ಹೌದು, ಲಗ್ನ ಅಷ್ಟಮಾಧಿಪತಿ ಆಗ್ತಾರೆ ಅಲ್ವಾ? ಅದೇ ತುಲಾ ರಾಶಿಯೊಳಗೆ ಶುಕ್ರ ಅಲ್ಲಿಗೆ ಬಂದರೆ, ತುಲಾ ರಾಶಿ ಒಳಗೆ ಶುಕ್ರ ಇದ್ರೆ ಪ್ರಚಂಡ ಮಾಲವ್ಯ ಯೋಗ ಆಗತ್ತೆ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ರೆ ಮಹಾಯೋಗವಾಗತ್ತಲ್ವಾ? ಹೌದು. ಆದರೆ ಅವನ ಅಷ್ಟಮಕ್ಕೂ ಅಧಿಪತಿ ಅಲ್ವೇ? ಅಷ್ಟಮಾಧಿಪತಿ ತುಲಾ ರಾಶಿಗೆ ಬಂದಾಗ ಅವನ ರೋಲ್ ಏನು? ಮತ್ತೆ ಅಷ್ಟಮಾಧಿಪತಿ ಏನ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಅವನು ಏನು ಕೊಡಲ್ಲ ಅಲ್ಲ, ಅವನು ಹಾಳು ಮಾಡ್ತಾನೆ ಲಗ್ನನ. ಹಾಳು ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಯಾವ್ದನ್ನು ತಗೋಬೇಕು ನಾವು? ಲಗ್ನದಲ್ಲಿ ಶುಕ್ರ ಇದ್ದಾಗ ತುಲಾ ಲಗ್ನದಲ್ಲಿ ಅವನು ಯೋಗಕಾರಕ ಅಂತ ತಗೋಬೇಕಾ? ಅಷ್ಟಮಾಧಿಪತಿ ತುಲಾ ಕಷ್ಟ ಕೊಡ್ತಾರೆ, ಯಾವ್ದನ್ನು ತಗೋಬೇಕು? ನೋಡಿದ್ರ ಇದೇ ಟ್ರಿಕಿ. ಇಂಥ ಸಂಗತಿಗಳನ್ನ ನಾವು ಏನೇನೋ ತಪ್ಪು ಅರ್ಥ ಮಾಡ್ಕೋಬಾರದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವನು ಅಷ್ಟಮಾಧಿಪತಿ ಅವನ ಅದನ್ನೇ ಆಗಿ ಒಪ್ಕೋಬೇಕು. ಅವನ ಅದನ್ನೇ ಕೊಡ್ತಾನೆ. ಒಂದನೇ ಅಧಿಪತಿಯಾಗಿ ಏನ್ ಫಲವನ್ನು ಕೊಡ್ತಾನೆ ಅದನ್ನು ಒಪ್ಕೋಬೇಕು, ಅಷ್ಟಮಾಧಿಪತಿಯಾಗಿ ಏನ್ ಫಲವೋ ಅದನ್ನು ಒಪ್ಕೋಬೇಕು, ಎರಡನ್ನು ಫಲ. ಹಾಗೆ ನೀವು ಅದನ್ನ ಇದಕ್ಕೂ ತಂದ್ಬಿಟ್ರೆ ಸರಿ. ಹಾಗಾದ್ರೆ ಈಗ ನಮ್ಮ ಕುಂಭ ರಾಶಿಯವರಿಗೆ ಯಾವ ಯಾವ ರಾಶಿಯವರಿಗೆ ನಕ್ಷತ್ರದವರಿಗೆ ಯಾವ ರೀತಿಯ ಫಲ? ಅದೇ ಈಗ ಧನುಷ್ಠ ನಕ್ಷತ್ರದವರಿಗೆ ತೊಂದರೆ ಅಂತೂ ಅನುಭವಿಸ್ತಾ ಇದ್ದಾರೆ. ಅವ್ರಿಗೀಗ ಸ್ವಲ್ಪ ಮೇಲೂ ಆಗತ್ತೆ. ಈಗ ಪೂರ್ವಭದ್ರ ಉತ್ತರ ಶತಭಿಷ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರಕ್ಕೆ ಈಗ ಅದೇ 2 ತಿಂಗಳು ಸ್ವಲ್ಪ 2 ತಿಂಗಳು ಫ್ಲಕ್ಚುಯೇಷನ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ? ಮತ್ತೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ಬೇಕು, ಇಲ್ಲದ್ರೆ ಆಗಲ್ಲ, ಕಷ್ಟ. ಅವ್ರಿಗೆ ಕುಟುಂಬ ಸ್ಥಾನದ ಈಗ ದ್ವಿತೀಯ ಶನಿ ಅಂತ ಹೇಳ್ತೀವಿ, 7.7 ಕುಟುಂಬದ ಸೌಖ್ಯ ಆಗಿರ್ಬೋದು, ಇಲ್ಲ ಧನಕ್ಕೆ ತೊಂದರೆ ಅಂತ ಹೇಳ್ತಾರೆ, ಅದೇನಾದ್ರೂ ಆಗ್ಬೋದು? 7.7 ಧನಕ್ಕೆ ತೊಂದರೆ, ಶನಿ ಕುಟುಂಬದಲ್ಲಾರ ಇರ್ಲಿ, ಅವನು ಎಲ್ಲಾನ ಇದ್ಕೊಳ್ಳಿ, ದುಡ್ಡು ಕಾಸಿಗೆ ತೊಂದರೆ ಆಗತ್ತೆ. ಇರೋ ದುಡ್ಡು ಖಾಲಿ ಆಗತ್ತೆ. ಏನೋ ಒಂದು ಕಾರಣ, ಒಂದು ರೀಸನ್ ಬರುತ್ತೆ. ಒಟ್ಟಿನಲ್ಲಿ ಇರೋದು ಖಾಲಿ ಮಾಡ್ಕೋಬಹುದು. ಸೊ ಕುಂಭ ರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯವೇ ಆವಾಗ್ಲಿಂದ ಹೇಳಿದ್ದು. ಇಷ್ಟು ದಿನ ಇದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್, ಸೈನ್ ಕರ್ವ್ ಅಂತ, ಸೈನ್ ವೇವ್ ಅಂತ. ಸೈನ್ ವೇವ್ ಅಂದ್ರೆ ಒಂದ್ಸರಿ ಮೇಲೆ ಹೋಗುತ್ತೆ, ಒಂದ್ಸರಿ ಕೆಳಗೆ ಅಂದ್ರೆ ಹಾವಿನ ರೀತಿ ನಡೆದಂಗೆ ಹೋಗುತ್ತೆ. ಒಂದ್ಸರಿ ಮೇಲೆ ಹೋಗುತ್ತೆ, ಆರೋಗ್ಯ ಒಂದ್ಸರಿ ಸರಿ ಹೋಗುತ್ತೆ. 2 ತಿಂಗಳು ಮಲಗ್ತಾರೆ, ತಿರ್ಗಾ ಎದ್ದೇಳ್ತಾರೆ, ತಿರ್ಗಾ ಮಲಗ್ತಾರೆ. ಈಗ ಆಗತ್ತೆ, ಇದಿದ್ದೇ ಇರುತ್ತೆ, ಅನುಭವಿಸ್ಬೇಕು, ಆಗತ್ತೆ. ಸೊ ಹಾಗೆ ಮತ್ತೆ ಅವರಲ್ಲಿ ಕುಂಭರಾಶಿಯವರಿಗೆ ಯಾವ್ದು ವಿವಾಹ ಆಗದೇ ಇರೋರಿಗೆ ಮನೆ ಕಟ್ಟಬೇಕು ತಗೊಳ್ಬೇಕಾದ್ರೆ ಅವ್ರಿಗೆ ಅದೊಂದು ಮಾತ್ರ ಕುಂಭರಾಶಿಯವರಿಗೆ ಮನೆ ಕಟ್ಟೋ ಯೋಗ ಇದೆ. ಈಗ ಸರಿ, ಈಗಿದೆ. ಸೈಟ್ ತಗೊಳ್ಳೋ ಯೋಗ ಇದೆ, ಅದೊಂದು ಯೋಗ ಇದೆ ಅವ್ರಿಗೆ. ಕಟ್ಟೋದು ಅದನ್ನ ಮಾಡ್ಕೋಬಹುದು. ಸ್ವಲ್ಪ ಈಗ ಪ್ರಯತ್ನ ಪಟ್ರೆ ಗೃಹ ನಿರ್ಮಾಣ ಆಗಲಿ ಅನುಕೂಲ ಆಗುತ್ತೆ ಅವರಿಗೆ. ಮತ್ತೆ ವಿವಾಹ ಆಗದಿರೋ ವಿವಾಹ ಯಾವಾಗ ಆಗ್ಬೋದು? ವಿವಾಹ ಆಗದಿರೋರಿಗೆ ವಿವಾಹ ಬರುತ್ತೆ, ಯಾಕೆಂದ್ರೆ ಗುರು ಪಂಚಮಕ್ಕೆ ಬರ್ತಾನಲ್ಲ, ಅವಾಗ ಗುರು ಬಲ ಬರುತ್ತೆ. ಕಾರ್ತಿಕ್ ಮಾಸ, ಕಾರ್ತಿಕದಲ್ಲಿ ಮಾಘ ಪಾಲ್ಗುಣ ಕಾರ್ತಿಕ ಆಗತ್ತೆ, ಅವಾಗ ಆಗತ್ತೆ. ಸರಿ. ಸೊ ಕುಂಭ ರಾಶಿಯವರಿಗೆ ಸಂಕಟಗಳು ಬಂದಾಗ ಸೊ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಶುಭ ಉಂಟಾಗ್ಬೋದು? ಕುಂಭರಾಶಿಯವರಿಗೆ ಇರ್ತಕ್ಕಂಥ ಪರಿಸ್ಥಿತಿಗಳನ್ನೆಲ್ಲ ನೋಡಿದಾಗ ಅವರು ಮಹಾತ್ಮರನ್ನೇ ಅವರು ಸರಿಪಡಿಸ್ಕೋಬೇಕು. ಆವಾಗ ಸರ್ಪ ಸಂಬಂಧಪಟ್ಟಂತಹ ಅನುಷ್ಠಾನಗಳನ್ನ ಮಾಡಬೇಕು. ಯಾಕಂದ್ರೆ ರಾಹು ಈಗ ರಾಶಿಗೆ ಬರ್ತಾ ಇದ್ದಾನೆ. ಅದಕ್ಕೆ ಅದು ಶತಭಿಷ ನಕ್ಷತ್ರ, ಅಲ್ಲಿ ರಾಹು ನಕ್ಷತ್ರವೇ. ರಾಹು ಅಲ್ಲೇ ಬರ್ತಾನೆ. ಮನೆ ಒಳಗೊಂದು ಸರ್ಪ ನಾಗಬಿಂಬ ಇಟ್ಕೊಂಡು ಕೇವಲ ಓಂ ನಾಗದೇವಾಯ ನಮಃ, ಓಂ ನಾಗದೇವಾಯ ನಮಃ ಅಷ್ಟು ಹೇಳಿದ್ರು ಸಾಕು. ಕಾರ್ಕೋಟಕಾಯ ವಿದ್ಮಹೆ ಭುಜಂಗೇಶಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಇದು ಗೊತ್ತಿದ್ರೆ ಹೇಳ್ಬೋದು. ಒಂದ್ ಪಕ್ಷ ಆ ಮಂತ್ರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಡ. ಅದೇ ಓಂ ಕಾರ್ಕೋಟಕಾಯ ವಿದ್ಮಹೆ ಭುಜಂಗೇಶಾಯ ಧೀಮಹಿ
ತನ್ನೋ ನಾಗ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿಕೊಂಡು ಒಂದು ನಾಗಬಿಂಬಕ್ಕೆ ಹಾಲಭಿಷೇಕ ಮಾಡಬೇಕಾ ಗುರುಗಳೇ? ಹಾಲಭಿಷೇಕ ಮಾಡಿ ಆ ಹಾಲಭಿಷೇಕ ಇವರು ಪ್ರಸಾದವಾಗಿ ಸ್ವೀಕರಿಸೋದ ಮಾಡಬಹುದು. ಹಾಲಭಿಷೇಕ ಅವರು ನಾಗಬಿಂಬವನ್ನು ಇಟ್ಕೊಂಡು ಅವರಿಗೆ ಹಾಲಭಿಷೇಕ ಮಾಡಿ ಅದನ್ನು ಸಣ್ಣ ಕಲ್ಸಕ್ಕರೆ ನೈವೇದ್ಯ, ಒಂದು ಮಂಗಳಾರತಿ ಮಾಡಬೇಕು. ಮತ್ತೆ ಮಹಾತ್ಮರ ಶಾಂತಿ ಏನಾದ್ರು ಮಾಡ್ಬೇಕು. ಮಹಾತ್ಮರಿಗೂ ಕೂಡ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯ ದೀಪಗಳನ್ನ ಹಚ್ಚಬೇಕು. ಶನಿ ಯಾವ್ಯಾವುದು ಹೇಳುತ್ತೋ ಆ ಶನಿ ಸೂಚಿತವಾದಂತ ವಿಷಯಗಳು, ಅಂದ್ರೆ ಬಡವರಿಗೆ ಸಹಾಯ ಮಾಡೋದು, ಎಳ್ಳಿನ ದೀಪ ಹಚ್ಚೋದು, ಭಿಕ್ಷಕರಿಗೆ ಮತ್ತೆ ವಯಸ್ಸಾದವರಿಗೆ ಅವರಿಗೆ ಒದ್ಗೊಳಕ್ಕೆ ಕಂಬಳಿ ಕೊಡೋದು, ಚಪ್ಪಲಿ ಕೊಡೋದು, ತೈಲ ದಾನ, ಕಬ್ಬಿಣದ ದಾನ, ಇದು ಏನು ಉಪ್ಪು, ಈ ತರದ್ದೆಲ್ಲ ದಾನಗಳನ್ನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಶುಭ ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಶಿವನ ಸಾನ್ನಿಧ್ಯ ಇಲ್ಲ ಪ್ರದೋಷಗಳನ್ನು ಪ್ರದೋಷ ಮತ್ತೆ ಆಂಜನೇಯನಿಗೆ ಏನಾದ್ರು ಹೌದು. ಮಕರ ರಾಶಿಯವರಿಗೆ ಆಂಜನೇಯನ ವಿಶೇಷ. ಕುಂಭರಾಶಿ ಒಳಗೆ ಮಾತ್ರ ರಾಹು ಮಾಡ್ತಾ ಇದ್ದಾರೆ. ರಾಹುಗೆ ಒಂದು ಅರ್ಥದಲ್ಲಿ ಕುಂಭ ಸ್ವಕ್ಷೇತ್ರ, ಅದರಿಂದ ರಾಹು ಅನುಷ್ಠಾನ ಹೆಚ್ಚು ಮಾಡೋದ್ರಿಂದ ಅನುಕೂಲ. ಉತ್ತಕ್ಕೆ ಹಾಲು ಹಾಕೋದ್ರಿಂದ ಶುಭ ಆಗ್ಬೋದ? ಉತ್ತಕ್ಕೆ ಹಾಲು ಹಾಕೋದ್ರಿಂದ ಶುಭ ಏನು ಆತರ ಇಲ್ಲ, ಆತರ ಏನಿಲ್ಲ. ಸೊ ನಾಗಬಿಂಬವನ್ನ ಮನೆಯಲ್ಲಿ ಅಭಿಷೇಕವನ್ನ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸುವಂತದ್ದು. ಮತ್ತೆ ಮಹಾತ್ಮರಿಗೆ ಆಗಾಗ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರ ಯಥಾಶಕ್ತಿ ಎಳ್ಳೆಣ್ಣೆ ಅಥವಾ ಎಳ್ಳಿನ ದೀಪಗಳನ್ನ ಹಚ್ಚೋದು. ಮತ್ತೆ ಬಡವರಿಗೆ ಮತ್ತೆ ವಯಸ್ಸಾದ ವೃದ್ಧರಿಗೆ ಊಟಗೊಳ್ಳೋದು. ಮತ್ತೆ ಸಕ್ಕರೆಯನ್ನ ಹರಿಯೋ ನೀರಲ್ಲಿ ಬೆಲ್ಲ ಹರಿಯಕ್ ಬಿಡೋದು. ಇದರಿಂದ ಈ ತರ ಮಾಡೋದ್ರಿಂದ ಕುಂಭರಾಶಿಯರಿಗಿರುವಂತ ಯಾವುದೇ ಸಂಕಟಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ ತಿಳಿಸ್ಕೊಳ್ಳಿ. ಮತ್ತೆ ಕಡೆಯ ರಾಶಿ ಇದೆ ಅಂತ ಮೀನರಾಶಿಯ ಫಲಗಳು ಈಗ ಗೋಚಾರದಲ್ಲಿ ಯಾವ ಯಾವ ಗ್ರಹ ಸ್ಥಿತಿಗಳು ಹೇಗಿದ್ದಾರೆ, ಯಾವ ಯಾವ ನಕ್ಷತ್ರಗಳಿಗೆ ಯಾವ ರೀತಿ ಫಲ ಸಿಗುತ್ತೆ ಅಂತೇಳಿ ತಿಳ್ಕೊಂಡು ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ. ಬನ್ನಿ. ಈ ವಿಶೇಷವಾಗಿ ಉತ್ತರಾಭಾದ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಪ್ರತಿಯೊಂದು ವಿಷಯದಲ್ಲೂ ಈಗ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇವತ್ತಿನ ಸಂದರ್ಭದಲ್ಲಿ ಅವರ ಒಂದು ನಕ್ಷತ್ರದ ಮೇಲೆ ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 1, 2 ಈ ನಕ್ಷತ್ರಗಳ ಮೇಲೆ ಇವಾಗ ಎಲ್ಲ ಗ್ರಹಗಳು ಸೇರ್ತಾ ಇದೆ ಈಗ. ಅದರಿಂದ ಮಾನಸಿಕವಾಗಿ ಅವರು ತಗೊಳ್ತಕ್ಕಂಥ ಅನೇಕ ತೀರ್ಮಾನಗಳು ವ್ಯತ್ಯಾಸಗೊಳ್ಳುತ್ತವೆ. ಅಂದ್ರೆ ಅವರು ಏನ್ ಕೆಲಸ ಮಾಡಬೇಕು ಅಂತಿದ್ದಾರೋ, ಏನು ಪೂರ್ವ ನಿರ್ಣಯ ಈಗಾಗಲೇ ತಗೊಂಡಿದ್ದಾರೋ ಆ ನಿರ್ಣಯದ ಪ್ರಕಾರವೇ ಅವರು ಹೋಗ್ಬೇಕು. ಇವರೇನಾದರೂ ದಿಢೀರಂತ ಅವರು ಬದಲಾವಣೆ ಮಾಡ್ಕೊಳ್ಳೋದು, ಅವರು ಅದ್ರ ಬಗ್ಗೆ ಬೇರೆ ಬೇರೆ ಯಾರೋ ಏನೋ ಹೇಳಿದ್ರು ಈಗ ರಾಶಿಯಲ್ಲೇನೆ ಎಲ್ಲ ಈಗ ಲಾಭಾಧಿಪತಿ ವ್ಯಾಧಿಪತಿಯರು ಮಹಾತ್ಮರಲ್ಲೇ ಬರ್ತಿದ್ದಾರೆ. ಮತ್ತೆ ಷಷ್ಠ ಗ್ರಹ ಕೂಟಗಳು ನಡೀತಾ ಇದೆ. ಷಷ್ಠಾಧಿಪತಿ ಅಂತ ರವಿ ಅಲ್ಲೇ ಇದ್ದಾರೆ. ಮತ್ತೆ ಅಷ್ಟಮ ತೃತೀಯ ಅಷ್ಟಮಾಧಿಪತಿ ಶುಕ್ರ ಅಲ್ಲೇ ಇದ್ದಾರೆ, ರಾಹು ಅಲ್ಲೇ ಇದ್ದಾರೆ. ಎಲ್ಲ 6 ಗ್ರಹಗಳು ಇರೋದ್ರಿಂದ ಹೆಚ್ಚು ಆತಂಕ ಮೀನರಾಶಿಯವರಿಗಿದೆ. ಇದು ಯಾವ ರೀತಿಯ ಫಲಗಳನ್ನ ಕೊಡ್ಬೋದು? ಅವ್ರ ಆತಂಕ ಹೇಗೆ? ಅದೇ ಈ ಆತಂಕ ನಿವಾರಣೆಗೆ ಇರೋದು ಒಂದೇ ಮಾರ್ಗ. ನಿಜವಾಗ್ಲೂ ಅವ್ರಿಗೆ ತೊಂದರೆ ಆಗುತ್ತಾ? ಸೊ ಎಷ್ಟು ದಿನ ಇರಬಹುದು ಅಂತ? ತೊಂದರೆ ಆಗೋದು ಯಾವಾಗ ಅಂದ್ರೆ ಈಗಾಗಲೇ ಪೂರ್ವ ನಿರ್ಧಾರಿತ ತೀರ್ಮಾನಗಳು ಇದೆಯಲ್ಲ, ಆ ತೀರ್ಮಾನದ ಪ್ರಕಾರವೇ ಹೋಗ್ಬೇಕು ಅವರು. ಅದು ಬಿಟ್ಟು ಈಗ ಯಾರೋ ಏನೋ ಹೇಳಿದ್ರು ಅಂತ ಕಾರ್ಯಗಳಿಗೆ ಹಾಕುವಂಥದ್ದು ಸುಸಂದರ್ಭ ಇಲ್ಲ ಇಲ್ಲ ಇಲ್ಲ. ಇವಾಗ ಅವರು ಹೊಸ ಕೆಲಸಗಳನ್ನು ತಗೊಳ್ಳೋದು, ಹೊಸ ಪ್ರಾಜೆಕ್ಟ್ಗಳನ್ನ ಈಗ ಅವರು ತಗೊಳ್ಳೋದು, ಹೊಸ ಕೆಲಸಗಳು ಅಥವಾ ಹೊಸ ಉದ್ಯೋಗಗಳು, ಹೊಸ ವ್ಯಾಪಾರ ಮಾಡೋಂಥವ್ರು ಎಚ್ಚರಿಕೆ ಇರೋದು. ಈಗ ಅದೆಲ್ಲ ಏನು ಪೂರ್ವವಾಗಿ ಇಷ್ಟು ದಿನ ನಡ್ಕೊಂಡ್ ಬಂದಿದ್ಯೋ ಅದನ್ನು ಸಾಧಾರಣವಾಗಿ ನಡ್ಸ್ಕೊಂಡು ಹೋಗ್ಬೋದು. ಏನು ತೊಂದರೆ ಆಗಲ್ಲ. ಯಾವುದು ಏನು ಸಮಸ್ಯೆ ಆಗಲ್ಲ. ಬದಲಾವಣೆ ಮಾಡಕ್ ಹೋದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ, ಸಿಕ್ಕಾಕೊಂಡ್ಬಿಡ್ತಾರೆ. ಅಳ್ಳಾಡಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ದಂಗೆ ನಾವಲ್ಲಿ ಏನೋ ತಪ್ಪು ನಿರ್ಧಾರ ತಗೊಂಡು ಅಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ. ಅಲ್ಲಿ ಇರಕ್ಕೂ ಆಗಲ್ಲ, ಈಚೆ ಬರಕ್ಕೂ ಆಗಲ್ಲ ಅಂತ ಒಂದು ಕ್ಲಚಸ್ ಸಿಕ್ಕಾಕೊಂಡ್ಬಿಡುತ್ತೆ ಪರಿಸ್ಥಿತಿಗಳಿದೆ ಅವರಿಗೆ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಈ ವರ್ಷ ಕೊನೆಯವರೆಗೂ ಅವ್ರು ಮಾಡಬೇಕಾಗಿರೋದು
ಈಗಾಗಲೇ ಏನು ನಿರ್ಣಯ ಆಗಿದೆ, ಏನ್ ಕಾರ್ಯಕ್ರಮದ ಪ್ರಕಾರವಾಗಿ ಅವ್ರು ಹೋಗ್ತಾ ಇದ್ದಾರೆ. ಈ ಉದಾಹರಣೆಗೆ ಯಾರೋ ಒಬ್ರು ಸರ್ಕಾರಿ ಕೆಲಸದಲ್ಲಿ ಎಲ್ಲೋ ತುಮಕೂರಿನಲ್ಲಿ ಇದ್ದಾರೆ ಅವರು, ಸೊ ಅಲ್ಲೇ ಕಂಟಿನ್ಯೂ ಅಲ್ಲೇ ಕಂಟಿನ್ಯೂ ಮಾಡಿ, ಪ್ರಮೋಷನ್ ಆಗ್ಲಿ ಇಲ್ಲ ಅಂತಾನೆ ಟ್ರಾನ್ಸ್ಫರ್ ಆಗ್ಲಿ ಪ್ರಯತ್ನ ಮಾಡೋದು. ಈಗ ಪ್ರಮೋಷನ್ ಟ್ರಾನ್ಸ್ಫರ್ ಆಗ್ಲಿ ಅದು ಅವಶ್ಯಕತೆ ಇಲ್ಲ, ಅದೆಲ್ಲ ಬೇಡ. ಈಗ ಏನು ಬೇಡ, ಹೊಸ ಕಾರ್ಯಗಳಾಗ್ಲಿ. ಮತ್ತೆ ಅವರಿಗೆ ವಿವಾಹಕ್ಕೆ ಕೆಲವು ನೋಡ್ತಿರೋಂಥವ್ರಿಗೆ ಹೇಗೆ ಫಲಗಳು? ಅಲ್ಲ, ಅದೆಲ್ಲ ನೋಡ್ಲೇಬೇಕಲ್ವಾ. ಅದೆಲ್ಲ ಈಗ ಬೇಕಾದಂತ ಕೆಲವು ವೈಯಕ್ತಿಕ ಊಟ ಮಾಡ್ಬೇಕಪ್ಪ, ಹೊಟ್ಟೆ ಹಸುತ್ತೆ. ಈ ಗ್ರಹ ದೋಷ ಸರಿ ಇಲ್ಲ ಅನ್ಬಿಟ್ಟು ಊಟ ಮಾಡದೇ ಮಾಡ್ಲೇಬೇಕಾಗತ್ತೆ. ಅದರಿಂದ ಈ ಹೆಣ್ಣು ಹುಡ್ಕೋದು, ಗಂಡು ಹುಡ್ಕೋದು, ಮದುವೆ ಮಾಡ್ಕೊಳ್ಳೋದು, ಸಂಪಾದನೆ ಮಾಡೋದು, ವ್ಯಾಪಾರ ಮಾಡೋದು, ದೇವ್ರಿಗೆ ಕೈ ಮುಗಿಯೋದು, ಮಕ್ಕಳನ್ನು ಓದಿಸೋದು, ನಿತ್ಯ ಕರ್ಮಗಳು ಅದು ಮಾಡ್ಲೇಬೇಕಾದಂತ ಮೂಲಭೂತ ಕರ್ತವ್ಯ. ಅದೆಲ್ಲ ಮಾಡ್ಲೇಬೇಕು. ಅದು ಯಾವ ಕಷ್ಟ ಬರ್ಲಿ, ಯಾವ ವಿಶೇಷವಾದ ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋದು ಬೇಡ. ನಾವ್ ಬದುಕಿರೋವರೆಗೂ ಊಟ ಶನಿ ಬಂದ ಅಂತ ನಾವು ಊಟ ಬಿಡಕ್ಕಾಗತ್ತ? ಮಾಡ್ಲೇಬೇಕಾಗತ್ತೆ. ಅದಕ್ಕೂ ಸಂಬಂಧನೇ ಇಲ್ಲ, ಅದಕ್ಕೆಲ್ಲ ಸಂಬಂಧ ಇಲ್ಲ. ಈ ಎಲ್ಲ ಒಟ್ಟಾರೆಯಾಗಿ ಯಾವಾಗ್ಲೂ ನಾವು ವಿಶೇಷವಾದ ಸಂದರ್ಭಗಳಲ್ಲಿ ಮಾತ್ರ ಇವೆಲ್ಲ ನೋಡ್ಬೇಕು. ಸರಿ, ಈಗ ಮನೆ ಕಟ್ಟಕ್ ಹೋಗ್ಬೇಕು, ಅದು ಈ ಸಂದರ್ಭದಲ್ಲಿ ಬೇಡ, ಮುಂದಿನ ವರ್ಷ ಇಲ್ಲ 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 ಏನು ಇಲ್ಲ 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 ಮುಂದಿನ ವರ್ಷಕ್ಕೆ ಹೋಗ್ಲೇ ಬೇಡ. ಈ ವರ್ಷ ಹೋಗ್ಬೋದು, ಅವರು ಹೋಗ್ಬೋದು. ಈ ವರ್ಷ ಜೂನ್ ಕಳೆದ ನಂತರ ಅವಳು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬಾರ್ದು. ಸಿಕ್ಕಾಕೋತಾರೆ ತೊಂದರೆಗೆ, ಅನುಮಾನವೇ ಇಲ್ಲ. ಆಗ್ಲಿ ಪರವಾಗಿಲ್ಲ, ಅವ್ರೇನ್ ರೇಸ್ ಆಡಕ್ ಹೋಗ್ತಾ ಇಲ್ವಲ್ಲ, ಶುಭ ಕಾರ್ಯನ ಮಾಡ್ಲಿಕ್ಕೆ ಏನೋ ಒಂದು ಉತ್ತರೋತ್ತರ ಅಭಿವೃದ್ಧಿಗೋಸ್ಕರ ಅವರು ಹೋಗ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಬರ್ಬೋದು, ಆದ್ರೆ ಅವ್ರು ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಸೊ ಏನು ಪ್ರೋಗ್ರೆಸ್ ಇರುತ್ತೋ ಆ ಪ್ರೋಗ್ರೆಸ್ ಆಗ್ತಾನೆ ಇರುತ್ತೆ. ಲಾಸ್ ಆಗ್ಬಿಡುತ್ತೆ, ಏನು ಪ್ರಾಣಕ್ಕೆ ಹೋಗ್ಬೇಡಿ, ತೊಂದರೆ ಆಗುತ್ತೆ. ಲಾಸ್ ಮಾಡೋದು ನಾವು ವ್ಯಾಪಾರ ದೊಡ್ಡದಾಗಿ ಏನೋ ಮಾಡಕ್ಕೆ, ಗ್ಯಾಂಬ್ಲಿಂಗ್. ಈಗ ಶೇರ್ ಮಾರ್ಕೆಟ್ ಗ್ಯಾಂಬ್ಲಿಂಗ್, ಅದಕ್ಕೆ ಹೋಗ್ಬೇಡಿ. ಶೇರ್ ಅಲ್ಲಿ ನಮ್ಗೆ ಏನ್ ಅನುಭವ ಇದೆಯೋ, ಏನ್ ಗೊತ್ತಿದೆಯೋ ಟ್ರೇಡಿಂಗ್ ಎಲ್ಲ ಈಗ ಮಾಡೋದು ಶುಭ ಅಲ್ಲ. ಶುಭ ಅಲ್ಲ ಅಲ್ಲ ನಮಗ್ ಗೊತ್ತಿರೋದು ಮಾಡಿ. ಏನ್ ಪೂರ್ವ ನಿರ್ಧಾರ ಫಸ್ಟ್ ಹೇಳಿದಾಗೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ ಆತರ ಕೆಲಸ ಕಾರ್ಯಗಳನ್ನ ಸರಿ. ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ? ವಿದ್ಯಾರ್ಥಿಗಳು ಮಾತ್ರ ತುಂಬಾ ಶ್ರಮ ಪಡಬೇಕು, ಕಷ್ಟ ಪಡಬೇಕು. ಕಷ್ಟ ಪಡದೆ ಹೋದ್ರೆ ಅವ್ರು ಮುಂದೆ ಹೋಗೋದು ಬಹಳ ಕಷ್ಟ. ಮತ್ತೆ ಉದ್ಯೋಗಸ್ಥರು ಅವ್ರು ಈಗ ಯಾವ್ದೇ ಅಲ್ಲೇ ಇರಬೇಕು. ಸರ್ಕಾರ ಮತ್ತೆ ರಾಜಕೀಯದವ್ರಿಗೆ ಹೇಗಿರುತ್ತೆ? ರಾಜಕೀಯದವ್ರಿಗೂ ಅಷ್ಟೇ ತುಂಬಾ ಸ್ವಲ್ಪ ಸಂಕಟವಾದ ಸಂದರ್ಭ. ಸೊ ಹಾಗಾಗಿ ಇದು ಇನ್ನು ಎಷ್ಟು ದಿನ ಆ ರೀತಿಯಾಗಿ ಈ ಸಂವತ್ಸರ ಪೂರ್ಣ ಸಂಪೂರ್ಣವಾಗಿ ಸಂವತ್ಸರವಾಗಿರುತ್ತೆ. ಆಮೇಲೆ ಗುರು ಹೊರಡಕ್ತಾನಲ್ಲ, ಮುಂದಕ್ಕೆ ಬಂದ್ಬಿಡ್ತಾನಲ್ಲ, ಪಂಚಮ ಬಂದ್ಬಿಡ್ತಾನಲ್ಲ. ಸರಿ, ಪಂಚಮ ಬರೋದ್ರಿಂದ ಮತ್ತೆ ಗುರು ದೃಷ್ಟಿ ವರ್ಷದ ಕೊನೆಯೊಳಗೆ ಗುರು ಪಂಚಮಕ್ಕೆ ಬಂದ ತಕ್ಷಣ ಗುರು ಬಲ ಬಂದೋಯ್ತಲ್ಲ, ವರ್ಷ ಅಂತ್ಯದವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ರಾಹು ಮುಂದಕ್ಕೆ ಬಂದ್ಬಿಡ್ತಾನಲ್ಲ, ರಾಹು ಜನ್ಮ ಎಲ್ಲ ಹೊರಟಾಗ್ತಾರಲ್ಲ, ಬರ್ತಾರೆ. ಮತ್ತೆ ಗುರು ಪಂಚಮಕ್ಕೆ ಬರ್ತಾರೆ. ಎಲ್ಲ ಶನಿ ಅನ್ನೋದು ಒಂದು ಬಿಟ್ರೆ ಇನ್ನೇನು ಎಲ್ಲ ನವೆಂಬರ್ ಕಳೆದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ ಬಿಡಿ. ಹಾಗಾದ್ರೆ ಈ ಮೀನರಾಶಿಯವರಿಗೆ ಸಂಕಟ ಕಾಲಗಳಲ್ಲಿ ಅಥವಾ ಕಷ್ಟ ಕಾಲಗಳಲ್ಲಿ ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಉಂಟಾಗುತ್ತೆ? ಮೊದಲನೇದಾಗಿ ಮನೆ ದೇವರು, ಆ ಮನೆ ದೇವರನ್ನ ಇವರು ಮರಿಬಾರದು. ಮನೆ ದೇವರಿಗೆ ಮೊರೆ ಬಿದ್ಬಿಡ್ಬೇಕು. ಕುಲ ಗುರುಗಳು ಅಂತ ಇದ್ದಾರೆ, ಅವರ ಹತ್ರ ಮೊರೆ ಬಿದ್ಬಿಡ್ಬೇಕು. ಎರಡು ಮಾತ್ರ ಕುಲ ದೇವತೆ ಅಂದ್ರೆ ಹೆಣ್ಣು ದೇವತೆ. ಕುಲದೇವತೆ ಯಾರು ಅಂತ ಕಂಡಿಡ್ಕೋಬೇಕು. ಗೊತ್ತಿಲ್ದಿರೋರು, ಯಾರಿಗೆ ಗೊತ್ತಿಲ್ವೋ ಕುಲದೇವತೆ, ಅವರು ಪ್ರಶ್ನೆ ಹಾಕ್ಸಿದ್ರೆ ಆ ಪ್ರಶ್ನೆದಲ್ಲಿ ಬರುತ್ತೆ. ಯಾವ ಪ್ರಶ್ನೆ ಹಾಕಿದಾಗ ಬರುತ್ತೋ ಆ ದೇವತೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು, ಹೆಣ್ಣು ದೇವತೆಗೆ. ಆಮೇಲೆ ಕುಲದೇವತೆ, ಆಮೇಲೆ ಮನೆ ದೇವರು. ಮನೆ ದೇವತೆ ಮತ್ತೆ ಮನೆ ದೇವರು, ದೇವತೆ ಎರಡು. ಮನೆ ದೇವರು ಕುಲದೇವತೆ. ಹೌದು. ಆಮೇಲೆ ಕುಲ ಗುರುಗಳು, ಇವರು 3 ಜನನ್ನ ಆಶ್ರಯಿಸಬೇಕು. ಆಶ್ರಯಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯಾಗಿರುತ್ತೆ. ಅದಕ್ಕೆ ಪರಿಹಾರ ಸಿಗುತ್ತೆ. ಆಶ್ರಯಿಸ ಅಂದ್ರೆ ಅವ್ರಿಗೆ ಯಾವ್ದು ರೀತಿಯ ದಾನಗಳನ್ನು ಕೊಡ್ಬೇಕಾ, ವಸ್ತ್ರಗಳನ್ನು ಕೊಡ್ಬೇಕಾ, ಏನು ಮಾಡೋದ್ರಿಂದ? ಕುಲಗುರುಗಳಿಗೆ ಅವ್ರಿಗೆ ಏನು ಹೋಗ್ಬೇಕಾದ್ರೆ ಗುರುಗಳ ದರ್ಶನ ಇದೆಯಲ್ಲ, ಯಾವಾಗಲೂ ಬರೀ ಕೈಲಿ ಹೋಗ್ಬಾರ್ದು. ಗುರು ದರ್ಶನ ಮಾಡಕ್ ಹೋದಾಗ
ಏನಾದರೂ ಒಂದು ಗುರುಗಳಿಗೆ ಏನಾದರೂ ತಗೊಂಡು ಹೋಗ್ಬೇಕು. ಒಂದು ಸ್ವಯಂ ಪಾಕನೋ ಏನಾದ್ರು ಒಂದು ವಸ್ತ್ರ ಇದೆ ಅಂತಿಲ್ಲ, ಇದೆ ಅಂತಿಲ್ಲ, ಯಾವ್ದಾದ್ರು ಅವ್ರಿಗೆ ಹೋಗಿ ಏನೋ ಒಂದು ಕೊಟ್ಟು ಅವ್ರ ಆಶೀರ್ವಾದನ ಪಡಿಬೇಕು. ಹೌದು. ಈಗ ಕೃಷ್ಣನ ನೋಡಕ್ಕೆ ಕುಚೇಲ ಸುಧಾಮ ಒಂದು ಮುಷ್ಟಿ ಅವಲಕ್ಕಿನ ತಗೊಳೋದ. ಅಪ್ಪ ಸ್ನೇಹಿತನ ನೋಡಕ್ ಹೋಗ್ತಾಯಿದೀನಿ, ಭಗವಂತ ಕೃಷ್ಣ ಬರೀ ಕೈಲಿ ಹೇಗ್ ನೋಡ್ಲಿ, ಏನಾದ್ರೂ ಕೊಡುವಂದಾಗ ಮನೆಯೊಳಗಿದ್ದು ಮುಷ್ಟಿ ಅವಲಕ್ಕಿ ತಗೊಂಡು ಕೊಟ್ಟ. ಹಾಗೆ ಸಾಮಾನ್ಯವಾಗಿ ಕುಲಗುರುಗಳನ್ನ, ಕುಲ ದೇವತೆನ, ಮನೆ ದೇವ್ರನ್ನ ನೋಡಕ್ ಹೋದಾಗ ಅದಕ್ಕೆ ಕಡ್ಡಿ ಕರ್ಪೂರ ಹಣ್ಣು ಕಾಯಿ ತಗೊಂಡೋಗೋದು. ಹಣ್ಣು ಕಾಯಿ ದೇವರಿಗೆ ಬರೇ ಕೈಲಿ ಹೊಡೆದಿರೋನೆ ಏನೋ ಒಂದು ತಗೊಂಡೋಗಿ ಅರ್ಪಣೆ ಮಾಡಿ ಅವ್ರ ಆಶೀರ್ವಾದನ ಅಷ್ಟೇ ಸಾಕು, ಇನ್ನೇನ್ ಬೇಕಾಗಿಲ್ಲ. ಖುಷಿಯಾಗಿ ನೀವು ಚೆನ್ನಾಗಿರಪ್ಪ ಅಂದ್ರೆ ಸಾಕು. ಅವು ಖಂಡಿತವಾದ ಎಫೆಕ್ಟ್ ಆಗತ್ತೆ. ನಿಮ್ ಬಾಡಿ ಒಂದು ಶೀಲ್ಡ್ ಸಿಕ್ಕತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಗಳನ್ನು ಮತ್ತು ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಗುರುಗಳಾದಂಥ ಶ್ರೀ ಪ್ರಾಣೇಶ್ ಗುರುಗಳು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅವರ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮನ್ನೆಲ್ಲ ಆಶೀರ್ವದಿಸಿ ನಮಗೆಲ್ಲ ಈ ಒಂದು ಸಂಕಟ ಕಾಲಗಳಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಂಡು ತಿಳಿಸ್ಕೊಟ್ಟಿರೋರಿಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ವಂದನೆಗಳನ್ನು ತಿಳಿಸ್ತಾ ನಿಮ್ಮ ಎಲ್ಲರಿಗೂ ಶುಭ ಉಂಟು ಮಾಡಲಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ನಮಗೆ ಆಯು, ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ಎಲ್ಲ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.